ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಗಣರಾಜ್ಯೋತ್ಸವದ ದಿನದಂದು ಮಹಾಪೌರರಿಗೆ ಅವಮಾನ, ಉಸ್ತುವಾರಿ ಸಚಿವ ಕ್ಷಮೆ ಯಾಚಿಸದಿದ್ದರೆ ಪಕ್ಷಾತೀತ ಹೋರಾಟ, ಅಂಬಣ್ಣ ಅರೋಲಿ. ಶಾಸಕ ಜನಾರ್ದನ್ ರೆಡ್ಡಿ ಸಚಿವ ಎನ್ಎಸ್ ಬೋಸರಾಜ್ ಅವರಿಂದ ಶ್ರೀರಾಮುಲು ಅವರಿಗೆ ಅವಮಾನ, ಕ್ಷಮೆ ಕೇಳದಿದ್ದರೆ ಹೋರಾಟ, ವೆಂಕಟೇಶ್ ನಾಯಕ್. ಸಚಿವ ಎನ್ಎಸ್ ಬೋಸರಾಜ್ ಶ್ರೀರಾಮುಲು ಅವರಿಗೆ ವೈಯಕ್ತಿಕ ನಿಂದನೆ, ಕ್ಷಮೆ ಯಾಚಿಸದಿದ್ದರೆ ಕಪ್ಪು ಪಟ್ಟಿ ಪ್ರದರ್ಶನ, ಅರುಣ್ ನಾಯಕ್. ಜನವರಿ 30ರಂದು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ವಿಶೇಷ ಕಾರ್ಯಾಗಾರ, ಸಂಗಮೇಶ್ ಮಂಗಾನವರ್. ಛಲವಾದಿ ಸಮುದಾಯ 3 ಜಾತಿಗಳನ್ನು B2 ಗುಂಪಿಗೆ ಸೇರಿಸಲು ನ್ಯಾಯಮೂರ್ತಿ ನಾಗಮೋಹನ್ ದಾಸರಿಗೆ ಮನವಿ, ಸಕಾರಾತ್ಮಕ ಸ್ಪಂದನೆ, ರವೀಂದ್ರನಾಥ್ ಪಟ್ಟಿ. ಮಕ್ಕಳ ಸಂಖ್ಯೆ ಕಡಿಮೆ ಹೆಸರಿನಲ್ಲಿ ಶಾಲೆ ಮುಚ್ಚುವುದನ್ನು ವಿರೋಧಿಸಿ AIDSO ಪ್ರತಿಭಟನೆ. ಮೈಕ್ರೋ ಫೈನಾನ್ಸ್ ಖಾಸಗಿ ಫೈನಾನ್ಸ್ ಹಾವಳಿ ತಡೆಯಲು ಆಗ್ರಹಿಸಿ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಒತ್ತಾಯ. ವಾರ್ತೆಗಳ ವಿವರ. ಗಣರಾಜ್ಯೋತ್ಸವ ಕಾರ್ಯಕ್ರಮದ ಧ್ವಜಾರೋಹಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್, ಮಹಾನಗರ ಪಾಲಿಕೆ ಅಧ್ಯಕ್ಷೆ ನರಸಮ್ಮ ನರಸಿಂಹಲ್ಲು ಮಾಡಗಿರಿ ಅವರ ಹೆಸರನ್ನು ಉದ್ದೇಶಪೂರ್ವಕವಾಗಿ ಹೇಳದೆ ನಗರದ ಪ್ರಥಮ ಪ್ರಜೆಗೆ ಅವಮಾನ ಮಾಡಿದ್ದು ಕೂಡಲೇ ಸಚಿವರು ಕ್ಷಮೆಯಾಚಿಸಬೇಕು, ಇಲ್ಲದಿದ್ದರೆ ಸಚಿವರ ವಿರುದ್ಧ ಹೋರಾಟ ನಡೆಸಲಾಗುತ್ತದೆ ಎಂದು ಮಾದಿಗ ಸಮಾಜದ ಮುಖಂಡ ಅಂಬಣ್ಣ ಅರೋಲಿ ಹೇಳಿದರು. ಅವರಿಂದು ನಗರದ ಖಾಸಗಿ ಹೋಟೆಲ್ನಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜನವರಿ 26ರಂದು ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಿದ ಗಣರಾಜ್ಯೋತ್ಸವ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅವರು ವೇದಿಕೆ ಮೇಲಿದ್ದ ಎಲ್ಲರ ಹೆಸರನ್ನು ಭಾಷಣದ ಆರಂಭದಲ್ಲಿ ಪ್ರಸ್ತಾಪಿಸಿದ್ದಾರೆ. ಆದರೆ ಮಹಾನಗರ ಪಾಲಿಕೆ ಅಧ್ಯಕ್ಷೆ ನರಸಮ್ಮ ಮಾಡಗಿರಿ ಅವರ ಹೆಸರನ್ನು ಉದ್ದೇಶಪೂರ್ವಕವಾಗಿ ಪ್ರಸ್ತಾಪಿಸದೆ ಅಗೌರವ ತೋರಿದ್ದಾರೆ ಎಂದು ಆಪಾದಿಸಿದರು. ನಗರದಲ್ಲಿ ನಡೆಯುತ್ತಿರುವುದರಿಂದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪಾಲಿಕೆಯ ಮಹಾಪೌರರಿಗೆ ನೀಡಬೇಕಿತ್ತು. ಆದರೆ ಜಿಲ್ಲಾಡಳಿತ ಅದನ್ನು ಪಾಲನೆ ಮಾಡದೆ ಶಿಷ್ಟಾಚಾರವನ್ನು ಉಲ್ಲಂಘಿಸಿದ್ದಾರೆ. ಅವರು ಸಚಿವ ಈ ಬಗ್ಗೆ ಮಾಧ್ಯಮದವರ ಪ್ರಶ್ನೆಗೂ ಸಮರ್ಪಕ ಹೇಳದೆ ದೊಡ್ಡದು ಮಾಡಬೇಡಿ ಎಂದು ನುಣಚಿಕೊಳ್ಳುತ್ತಿದ್ದಾರೆ ಎಂದು ದೂರಿದರು. ವೇದಿಕೆಯಲ್ಲಿದ್ದ ಕಾಂಗ್ರೆಸ್ ಪಕ್ಷದ ನಾಯಕರು ಸಹ ನರಸಮ್ಮ ಅವರ ಹೆಸರು ಪ್ರಸ್ತಾಪಿಸಲು ಹೇಳಬೇಕಾಗಿದ್ದು, ಹಾಗೆ ಮಾಡದೇ ಇರುವುದು ಖಂಡನೀಯ, ಬೇಷರತ್ತಾಗಿ ಕ್ಷಮೆಯಾಚಿಸಬೇಕು. ಈ ಬಗ್ಗೆ ಪಕ್ಷದ ಜಿಲ್ಲಾಧ್ಯಕ್ಷರಿಗೆ ಮನವಿ ನೀಡಿ ಅವರ ಮೂಲಕ ಮಾಹಿತಿ ನೀಡಿ ನಾಳೆಯೇ ಕ್ಷಮೆಯಾಚಿಸಬೇಕು ಎಂದರು. ಕಂಪಲ್ಸರಿ ಸಚಿವರು ಆ ಹೆಸರನ್ನು ತೆಗೆದುಕೋಬೇಕಾಗ್ತದೆ. ಹಂಗಾಗಿ ನಂತರ ನಮಗಿಂತ ಮುಂಚೆ ನೀವೇ ಪತ್ರಕರ್ತರೇ ತಮ್ಮ ಜವಾಬ್ದಾರಿಯನ್ನು ಬರೆದಿದ್ದೀರಿ. ಅದಕ್ಕೋಸ್ಕರ ನಾವು ನಮ್ಮ ಸಂಘಟನೆಗಳಿಂದ ಒಂದು ಅಭಿನಂದನೆಗಳು ಹೇಳ್ತೀವಿ. ಯಾಕಂದ್ರೆ ನೀವು ಪ್ರಶ್ನೆ ಮಾಡಿದ್ದೀರಿ, ಪತ್ರಕರ್ತರಾಗಿ ನೀವು ಪ್ರಥಮ ಪ್ರಜೆಯನ್ನು ಉಲ್ಲೇಖ ಮಾಡಬೇಕಾಗಿತ್ತು ಅನ್ನೋದು ಕೇಳಿದರೆ ಅದಕ್ಕೋಸ್ಕರ ನಮಗೂ ನಮ್ಮ ಕೆಲಸವನ್ನು ತಾವು ಮಾಡಿದ್ದೀರಿ. ಆ್ಯಕ್ಚುಲಿ ಅವರು ಯಾವುದೇ ಉದ್ದೇಶ ಇರಲಿ, ನಂತರ ಪತ್ರಕರ್ತರು ಕೇಳಿದ ನಂತರ ಕೂಡ ಅದಕ್ಕೆ ಸಮಂಜಸ ಉತ್ತರ ನೀಡಬೇಕಾಗಿತ್ತು. ಆದರೂ ಕೂಡ ನುಡಿಸಿಕೊಳ್ತಕ್ಕಂಥ ಕೆಲಸ ಇದೆಯಲ್ಲ, ಅದನ್ನು ನಮ್ಮ ಸಮಾಜ ಒಪ್ಪಂಗಿಲ್ಲ. ಇನ್ನು ಮುಂದೆ ಯಾವುದೇ ಕಾರ್ಯಕ್ರಮ ಆಗಲಿ, ಯಾವುದೇ ಪಕ್ಷದ್ದಾಗಲಿ, ಅಲ್ಲಿರ್ತಕ್ಕಂಥ ಮಹಾನಗರು ಅವ್ರ ಈ ಜಾತಿ ಅವರ ಶ್ರೇಣಿಯನ್ನು ಲೆಕ್ಕ ಇಡಬಾರ್ದು. ಮಹಾನಗರ ಪೌರರು, ನಗರ ಪಾಲಿಕೆಯ ಪೌರರು ಪ್ರಥಮ ಪ್ರಜೆಗಳಾಗಿರೋದ್ರಿಂದ ಆ ಕಾರ್ಯಕ್ರಮದ ಅಧ್ಯಕ್ಷತೆ ಅವರೇ ವಹಿಸಬೇಕು. ಆದರೂ ಕೂಡ ಅದನ್ನು ಕೇಳಿಲ್ಲ. ಅಂಥ ಸಂದರ್ಭದಲ್ಲಿ ಸಚಿವರು ಔಚಿತ್ಯಕ್ಕಾದರೂ ಪತ್ರಕರ್ತರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಯಾವುದೋ ಅಚಾತುರತೆಯಿಂದ ನಡೆದಿದೆ, ಅದಕ್ಕೆ ನಾನು ಕ್ಷಮೆ ಯಾಚಿಸ್ತೀನಿ ಅಂತ ಹೇಳಬೇಕಾಗಿತ್ತು. ಅದನ್ನು ಯಾವುದೂ ಮಾಡಲಾರ್ದೇ ಜವಾಬ್ದಾರಿಯಿಂದ ನುಡಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿರೋದ್ರಿಂದ ಈಗ ನಮ್ಮ ಸಂಘಟನೆಗಳ ವತಿಯಿಂದ ನಾವೆಲ್ಲರೂ ಪಕ್ಷಾತೀತವಾಗಿ ಸೇರಿದ್ದೀವಿ. ಇದು ಯಾವುದೋ ಬಣ ರಾಜಕೀಯ ಅಲ್ಲ. ಇದು ಮಹಾನಗರ ಪಾಲಿಕೆಯ ಪ್ರಥಮ ಪ್ರಜೆಯನ್ನು ಅಗೌರವ ಮಾಡಿರ್ತಕ್ಕಂಥ, ಅದರಲ್ಲೂ ಮಹಿಳೆಯರನ್ನು ಅಗೌರವ ಮಾಡಿರ್ತಕ್ಕಂಥ ಸಚಿವರ ಕ್ರಮ ಖಂಡನೀಯ. ಅದಕ್ಕೋಸ್ಕರ ಸಚಿವರು ಈ ಕೂಡಲೇ ಬೇಷರತ್ತಾಗಿ ಕ್ಷಮೆಯಾಚನೆ ಮಾಡಬೇಕು. ಅದರ ಭಾಗವಾಗಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ, ಅವರಿಗೆ ಸಮಜಾಯಿಷಿ ನೀಡಬೇಕು. ಯಾಕಂದರೆ ಈ ಜಿಲ್ಲೆಯ
ಪಕ್ಷದ ಹೈಕಮಾಂಡ್ ಅವರಾಗಿದ್ದರಿಂದ ಸಚಿವರನ್ನು ಕೂರಿಸಿ ಇಮಿಡಿಯೇಟ್ ಆಗಿ ಮಹಾನಗರ ಅವರಿಗಾಗಿರ್ತಕ್ಕಂಥ ಅವಮಾನವನ್ನು ಬೇಷರತ್ತಾಗಿ ಕ್ಷಮೆಯಾಸ್ತಕ್ಕಂಥ ಕೆಲಸಕ್ಕೆ ಅವರು ತಾಕೀತು ಮಾಡಬೇಕು. ಅದೇ ಥರನೇ ರಾಜ್ಯ ಹೈಕಮಾಂಡ್ ಕೂಡ ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಅದಕ್ಕೋಸ್ಕರ ಇದು ಪಕ್ಷಾತೀತವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ಸು, BJP, JDS ನಮ್ಮ ಎಲ್ಲ ಜನಪರ ಸಂಘಟನೆ ಸೇರ್ಕೊಂಡು ಮಾಡ್ತಕ್ಕಂಥ ಪತ್ರಿಕಾಗೋಷ್ಠಿಗಾಗಿದ್ದರಿಂದ ಈ ಕೂಡಲೇ ಶರಣು ಪ್ರಕಾಶ್ ಪಾಟೀಲ್ರವರು ಬೇಷರತ್ತಾಗಿ ನಾಳೆ ಈ ಕೂಡಲೇ ಆ್ಯಕ್ಚುಲಿ ಈಗಾಗಲೇ ಮಾಡಬೇಕಾಗಿತ್ತು. ಸಮಾಜದ ಮುಖಂಡ ಬಾಲಸ್ವಾಮಿ ಕೊಡ್ಲಿ ಮಾತನಾಡಿ, ರಾಯಚೂರು ನಗರ ಸಭೆಯು ಮಹಾನಗರ ಪಾಲಿಕೆಯಾಗಿದ್ದು ಅದರಲ್ಲಿ ನಮ್ಮ ಸಮಾಜದ ಮಹಿಳೆ ಮಹಾಪೌರರಾಗಿದ್ದು ಹೆಮ್ಮೆಯ ವಿಷಯ. ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಶಿಷ್ಟಾಚಾರದಂತೆ ವೇದಿಕೆ ಮುಂಭಾಗದಲ್ಲಿ 4 ಜನರು ಮಾತ್ರ ಇದ್ದರು. ಜಿಲ್ಲಾ ಉಸ್ತುವಾರಿ ಸಚಿವ ಶರಣ ಪ್ರಕಾಶ್ ಅವರು ಶಾಸಕರು ಹೆಸರನ್ನು ಪ್ರಸ್ತಾಪಿಸಿದ್ದು, ಆದರೆ ಮಾದಿಗ ಸಮಾಜದ ಮಹಾನಗರ ಪಾಲಿಕೆ ಅಧ್ಯಕ್ಷೆ ನಗರ ಪ್ರಥಮ ಪ್ರಜೆಯಾಗಿದ್ದರು. ಅವರ ಹೆಸರನ್ನು ಗಣನೆಗೆ ತೆಗೆದುಕೊಳ್ಳಬೇಕಿತ್ತು, ಉದ್ದೇಶಪೂರ್ವಕವಾಗಿ ಬೇಕಂತಲೇ ಬಿಟ್ಟಿದ್ದಾರೆ ಎಂದರು. ವೇದಿಕೆಯಲ್ಲಿ ಪರಿಶಿಷ್ಟ ಸಮಾಜದಲ್ಲದವರು ಮಹಾಪೌರರಾಗಿದ್ದಾರೆ, ಹೆಸರು ಹೇಳುತ್ತಿದ್ದರು. ಇದೀಗ ಹೆಸರು ಬಿಟ್ಟಿದ್ದು ಸಮಾಜಕ್ಕೆ ಅವಮಾನ, ಮಹಾಪೌರರಿಗೆ ಅಗೌರವ ತೋರಿದ್ದಾರೆ. ಮನುವಾದಿಗಳ ಮನಸ್ಸು ಇಲ್ಲಿ ಕಾಣಬಹುದಾಗಿದ್ದು ಜಾತಿ ಪದ್ಧತಿ ಇನ್ನೂ ಜೀವಂತವಾಗಿದೆ ಎಂಬುದಕ್ಕೆ ಸಚಿವರ ನಡೆಯೇ ಸಾಕ್ಷಿಯಾಗಿದೆ ಎಂದರು. ಇವತ್ತೇನು ನರಸಮ್ಮ ಶ್ರೀ ನರಸಿಂಹಲು ಮಾಡಗಿರಿ ಅವರು ಮಹಾಪೌರರಾಗಿ ಆಯ್ಕೆಯಾಗಿದ್ದಾರೆ, ಅವರೊಬ್ಬ ಪರಿಶಿಷ್ಟ ಜಾತಿಗೆ ಮಾದಿಗ ಸಮುದಾಯಕ್ಕೆ ಸೇರಿದವರಾಗಿರೋದ್ರಿಂದ ಅವರನ್ನೇನು ಅಷ್ಟು ಗಣನೆಗೆ ತೆಗೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ ಎಂಬ ದೃಷ್ಟಿಕೋನದಲ್ಲಿ ನಮ್ಮ ಸಚಿವರು ಮಹಾಪೌರರನ್ನು ಕಡೆಗಣಿಸಿದ್ದಾರಂತೆಂಬ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಅದೇ ಜಾಗದಲ್ಲಿ ಇನ್ನಿತರ ಮಹಾಪೌರರು ಏನಾದರೂ ಆಗಿದ್ದರೆ, ಮಾದಿಗ ಸಮಾಜದವರು ಅಲ್ಲದೆ ಬೇರೆ ಪೌರರಾಗಿದ್ದರೆ ಅವರಿಗೆ ಈ ಥರದ ಅವಮಾನವನ್ನು ಶ್ರೀ ಶರಣ ಪ್ರಕಾಶ್ ಪಾಟೀಲ್ ಸಚಿವರು ಮಾಡ್ತಾ ಇದ್ರ ಅಥವಾ ಅವರನ್ನು ಜ್ಞಾಪಿಸಿಕೊಳ್ಳದೆ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ರ, ಇದಕ್ಕೆ ಅವರೆಲ್ಲ ಉತ್ತರ ಕೊಡಬೇಕಾಗುತ್ತೆ. ಮತ್ತು ಪ್ರತಿಯೊಂದು ಹಂತದಲ್ಲಿ ಕೂಡ ಈ ಮಾದಿಗ ಸಮಾಜಕ್ಕೆ ಅವಮಾನ ಮಾಡುವಂಥ ನಿಟ್ಟಿನಲ್ಲಿ ಈ ಸಮಾಜದಲ್ಲಿ ಈ ಥರದ ಕಾರ್ಯಕ್ರಮಗಳಲ್ಲಿ, ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಮಾದಿಗ ಮಹಾಪೌರರಿಗೆ ಅವಮಾನ ಆಗುತ್ತಂದ್ರೆ ಇಡೀ ಸಮಾಜಕ್ಕೆ ಅವರು ಅವಮಾನ ಮಾಡಿದಂಥ ಪ್ರಕರಣ ಇದು ಅಂತ ನಾವು ಪರಿಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಅದರ ಜೊತೆಗೆ ಏನು ಮಾದಿಗರ ಓಟ್ಗಳನ್ನು ಕೇಳುವಂಥ ಅದು ಪರಿಶಿಷ್ಟ ಜಾತಿಯ ಶಾಸಕರಾಗಿರ್ಬೋದು, ಇನ್ನಿತರ ಶಾಸಕರಾಗಿರ್ಬೋದು ಅಥವಾ ಸದಸ್ಯರಾಗಿರ್ಬೋದು, ಅವರೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಇದ್ದರೂ ಕೂಡ ನರಸಮ್ಮ ಅವರಿಗೆ ನಡೆಯುವಂಥ ಅಗೌರವವನ್ನು ಖಂಡಿಸದೇ ಇದ್ದಾರಲ್ಲ, ನಿಜವಾಗಲೂ ಇವರೆಲ್ಲರನ್ನು ಖಂಡಿಸ್ತಾ ಇದ್ವಿ ನಾವು. ಈ ಥರದ ಬೆಳವಣಿಗೆಗಳು ಯಾಕೆ ಮಾದಿಗರಿಗೆ ಅಥವಾ ಪರಿಶಿಷ್ಟ ಜಾತಿಯವರಿಗೆ ಉನ್ನತ ಅಧಿಕಾರದಲ್ಲಿ ಇರಲಿಕ್ಕೆ ಸಾಧ್ಯತೆ ಇಲ್ಲ? ಆಗಬಾರ್ದ? ಇದು ಸತ್ಯ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಆ ಕಾಲದಲ್ಲಿ ಎಂಥ ಉನ್ನತ ಹುದ್ದೆಯಲ್ಲಿದ್ದರೂ ಕೂಡ, ಎಷ್ಟು ಬುದ್ಧಿವಂತರಿದ್ರು ಕೂಡ ಅವರ ಅಡಿಯಲ್ಲಿ ಕೆಲಸ ಮಾಡಲಿಕ್ಕೆ ಏನು ಮನುವಾದಿಗಳ ಏನು. ಸಮಾಜದ ಮುಖಂಡ ಎಂ ವಿರೂಪಾಕ್ಷಿ ಮಾತನಾಡಿ, ಮಹಾನಗರ ಪಾಲಿಕೆ ಅಧ್ಯಕ್ಷೆ ನಗರದ ಪ್ರಥಮ ಪ್ರಜೆ, ಸರ್ಕಾರದ ಯಾವುದೇ ಕಾರ್ಯಕ್ರಮದಲ್ಲಿ ಅವರ ಹೆಸರು ಇರಬೇಕು, ದೊಡ್ಡ ಮಟ್ಟದ ಕಾರ್ಯಕ್ರಮದಲ್ಲಿ ಅವರನ್ನು ಅಧ್ಯಕ್ಷತೆ ವಹಿಸಬೇಕು. ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೂ ಮನವಿ ಮಾಡಲಾಗಿದ್ದು, ಮುಂದಿನ ದಿನಗಳಲ್ಲಿ ಸರ್ಕಾರದ ಕಾರ್ಯಕ್ರಮದಲ್ಲಿ ಕಟ್ಟುನಿಟ್ಟಾಗಿ ಶಿಷ್ಟಾಚಾರ ಉಲ್ಲಂಘನೆಯಾಗದಂತೆ ಕ್ರಮ ವಹಿಸಬೇಕು ಎಂದರು. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಿಗೆ ಮತ್ತು ರಾಜ್ಯಾಧ್ಯಕ್ಷರಿಗೆ ಮನವಿ ಸಲ್ಲಿಸಲಾಗುತ್ತದೆ. ಸಚಿವ ಶರಣ ಪ್ರಕಾಶ್ ಪಾಟೀಲ್ ಕೂಡಲೇ ಕ್ಷಮೆ ಕೋರಬೇಕು, ಇಲ್ಲದಿದ್ದರೆ ಸಮಾಜದ ಮುಖಂಡರೆಲ್ಲ ಸೇರಿ ಪಕ್ಷಾತೀತವಾಗಿ ಅವರ ವಿರುದ್ಧ ಹೋರಾಟ ನಡೆಸಬೇಕಾಗುತ್ತದೆ ಎಂದು ತಿಳಿಸಿದರು. 4 ಜನರಲ್ಲಿ 4 ಜನಕ್ಕೆ ಹೆಸರು ಹೇಳೋಕ್ಕೆ ನೀವು ಅಸಹ್ಯ ಪಡ್ತೀರಿ ಅಂತಂದ್ರೆ ಅದು ಏನು ನಿಮ್ಮ ಹತ್ರ ಉದ್ದೇಶ ಇದೆ ಅಂತಕ್ಕಂಥದ್ದು. ನೀವು ಯಾವುದೋ ಒಂದು ದುರುದ್ದೇಶ ತಲೆಯಲ್ಲಿ ಇಟ್ಟುಕೊಂಡು ನಮ್ಮವ್ರನ್ನ ಅವಮಾನ ಮಾಡ್ತಿರತಕ್ಕಂಥದ್ದನ್ನು ನಾವು ಖಂಡಿಸ್ತಾ ಇರಲಿಲ್ಲ. ಅದನ್ನು ಯಾಕಂತ ಹೇಳಿದ್ರೆ ಅಲ್ಲಿ ಅವರಪ್ಪ 30 ಜನ ಗೆಸ್ಟ್ಗಳು ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ, MLAಗಳು, ಜಿಲ್ಲಾ MLAಗಳು ಬಂದಿದ್ರು, ಎಲ್ಲರೂ ಬಂದಿದ್ರು. ಇಷ್ಟು 20 ಹೆಸರು ಹೇಳೋ ಸಂದರ್ಭದಲ್ಲಿ ಒಂದು ಹೆಸರು ಬೈ ಮಿಸ್ಟೇಕ್ ಆಗಿ ಓವರ್ಲ್ಯಾಪ್ಸ್ ಆಗಿದೆ ಅಂತಕ್ಕಂಥದ್ದು ಇದ್ದರೆ ನಾವು ಕೂಡ ಅದ್ರ ಬಗ್ಗೆ ಏನು ಕೇಳ್ತಾ ಇದ್ದಲ್ಲ.
ಬಟ್ ಅವರು ಉದ್ದೇಶಪೂರ್ವಕವಾಗಿ ನಮ್ಮ ಮಹಾಪೌರರಿಗೆ ಅವಮಾನ ಮಾಡಿರ್ತಕ್ಕಂಥದ್ದು, ಇಡೀ ಸಮಾಜಕ್ಕೆ ಅವಮಾನ ಮಾಡಿರ್ತಕ್ಕಂಥ ಘಟನೆ ಇದು. ಇಡೀ ಸಮಾಜ ಇವತ್ತು ನಾವು ಎಲ್ಲೋ ಒಂದು ಕಡೆ ಹಳ್ಳಿಯಲ್ಲಿ ಇವತ್ತು ಕೂಡ ಅವಮಾನ ಆಗ್ತದೆ, ಪಟ್ಟಣದಲ್ಲಿ ಒಬ್ಬ ಮಹಾಪೌರರಿಗೆ ಕೂಡ ಅವಮಾನ ಆಗ್ತಕ್ಕಂಥದ್ದು ನೋಡಿಕೊಂಡು ನಾವು ಸಮಾಜ ಸುಮ್ಮನೆ ಕೂಡಕ್ಕೆ ಸಾಧ್ಯನೇ ಇಲ್ಲ. ನಾವು ಶರಣು ಪ್ರಕಾಶ್ ಪಾಟೀಲ್ಗೆ ನಾವು ಪತ್ರಿಕೆಗಳಲ್ಲಿ ನೋಡಿದ್ದೀವಿ, ಪ್ರಿಂಟ್ ಮಾಧ್ಯಮದಲ್ಲಿ ಭಾಳಷ್ಟು ನೋಡಿದ್ವಿ. ನಾವು ಎಲ್ಲರೂ ಪ್ರಶ್ನೆ ಮಾಡಿದಾಗ ಕೂಡ ಅದನ್ನು ದೊಡ್ಡ ವಿಷಯ ಮಾಡಬೇಡ ಅಂತಕ್ಕಂಥ. ಹೌದು, ನಾನು ವಿಷಾದ ವ್ಯಕ್ತಪಡಿಸ್ತೀನಿ ಅಂತೇಳಿ ಒಂದು ಮಾತು ಹೇಳಬಹುದಾಗಿತ್ತು. ಅದು ಏನೋ ಓವರ್ ಲ್ಯಾಪ್ಸ್ಲಿಂದ ನಾನು ಬಾಯಲ್ಲಿ ಬಂದಿಲ್ಲ, ನಾನು ವಿಷಾದ ವ್ಯಕ್ತಪಡಿಸ್ತೀನಿ ಅಂತಕ್ಕಂಥ ಮಾತು ಹೇಳ್ಬೋದಾಗಿತ್ತು. ಬಟ್ ಅದನ್ನು ದೊಡ್ಡ ವಿಷಯ ಮಾಡಬೇಡ ಅಂತಂದರೆ, ದೊಡ್ಡ ವಿಷಯ ಮಾಡಲಿಕ್ಕೆ ನಾವು ಇಡೀ ಇವತ್ತು ಸಮಾಜ ಸಭೆಯನ್ನು ಕರೆದಿದ್ದೀವಿ. ದೊಡ್ಡ ವಿಷಯನ ಮಾಡಲಿಕ್ಕೆ, ನಮ್ಮ ಸಮಾಜಕ್ಕೆ ಅವಮಾನ ಆದಾಗ ನಾವು ಸುಮ್ಮನೆ ಕೊಡ್ತಕ್ಕಂಥವು ಆರ್ಗನೈಸರ್ಸ್ ಅಲ್ಲ. ನಮ್ಮ ಸಮಾಜಕ್ಕೆ ಯಾವುದೇ ಪಾರ್ಟಿ ಇರಲಿ, ಯಾವುದೇ ಇದಿರಲಿ, ಅಲ್ಲಿ ನಮಗೆ ಗೌರವಯುತವಾಗಿ ನೋಡ್ಕೊಂಡು ಹೋಗ್ಬೇಕಂತಕ್ಕಂಥದ್ದು ನಾವು ಹೇಳ್ತಾ ಇದ್ದೀವಿ. ಆ ಗೌರವ ಇರಲಾರ್ದಾಗ ನಮ್ದೆಲ್ಲ ಕೂಡ ನಮ್ದು ಯಾವ ರೀತಿಯಲ್ಲಿ ಪ್ರತಿಭಟನೆ ಆದ. ಶರಣ ಪ್ರಕಾಶ್ ಪಾಟೀಲ್ ಅವರು ಈಗಾಗಲೇ ನಮ್ಗೆ ಹೇಳಿದ್ರು, ಇಮ್ಮಿಡಿಯೇಟ್ ಆಗಿ ಬೇಷರತ್ತ. ಈ ಸಂದರ್ಭದಲ್ಲಿ ಜೆ.ಬಿ. ರಾಜು, ರಾಮಣ್ಣ, ನಗರಸಭೆ ಸದಸ್ಯ ನರಸರೆಡ್ಡಿ, ಸಂಶಾಲ್, ಬೂದೆಪ್ಪ, ರಾಜು ಪಟ್ಟಿ, ಹೇಮರಾಜ್ ಅಸ್ಕಿಹಾಳ್, ಜನಾರ್ದನ್ ಹಳ್ಳಿಬೆಂಚಿ, ಸಂಶಾಲಂ, ನರಸಪ್ಪ ಆಶಾಪುರ ಸೇರಿದಂತೆ ಇತರರು ಇದ್ದರು. ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಅವರು ಮಾಜಿ ಸಚಿವ ಶ್ರೀರಾಮುಲು ಕುರಿತಾಗಿ ಅವಹೇಳನಕಾರಿ ಮಾತನಾಡಿದ್ದು ಕೂಡಲೇ ಕ್ಷಮೆಯಾಚಿಸಬೇಕೆಂದು ಜಿಲ್ಲಾ ವಾಲ್ಮೀಕಿ ನಾಯಕ್ ಸಮಾಜ ಸಂಘಟನೆಗಳ ಒಕ್ಕೂಟದ ಜಿಲ್ಲಾ ಸಂಚಾಲಕ ವೆಂಕಟೇಶ್ ನಾಯಕ್ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಬಿ ಶ್ರೀರಾಮುಲು ಕುರಿತಾಗಿ ಜನಾರ್ದನ್ ರೆಡ್ಡಿ ಹಗುರವಾಗಿ ಮಾತನಾಡಿರುವುದು ಖಂಡನೀಯವಾಗಿದ್ದು ಕೂಡಲೇ ಹೇಳಿಕೆ ಹಿಂಪಡೆಯಬೇಕು. ಭಾರತೀಯ ಜನತಾ ಪಕ್ಷ ಕಲ್ಯಾಣ ಕರ್ನಾಟಕದಲ್ಲಿ ಕಟ್ಟಿ ಬೆಳೆಸಲು ಶ್ರೀರಾಮುಲು ಕೊಡುಗೆಯನ್ನು ಬಿಜೆಪಿ ಮರೆಯಬಾರದು. ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ ಎಂದು ಬಿಂಬಿತವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಗೆಲುವಿಗೆ ಶ್ರೀರಾಮುಲು ಇವರ ಶ್ರಮವನ್ನು ಬಿಜೆಪಿ ಮರೆತಿದೆ. ಬಾದಾಮಿಯಲ್ಲಿ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಸ್ಪರ್ಧಿಸಿ ಪಕ್ಷದ ಆದೇಶವನ್ನು ಪಾಲಿಸಿದ ಪಕ್ಷದ ಶಿಸ್ತಿನ ಸಿಪಾಯಿ ಶ್ರೀರಾಮುಲು. ಆದರೆ ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ಇವರು ಯಾರೋ ಮಾತು ಕೇಳಿ ಶ್ರೀರಾಮುಲು ಇವರನ್ನು ಅವಮಾನಿಸಿದ್ದಾರೆ. ವಾಲ್ಮೀಕಿ ನಾಯಕ್ ಸಮಾಜದ ಮೂಗಿಗೆ ತುಪ್ಪ ಸವಾರತ್ತು ಬಿಜೆಪಿ ಶ್ರೀರಾಮುಲು ಇವರಿಗೆ ವಂಚಿಸುತ್ತಲೇ ಬಂದಿದೆ. ಆರೋಗ್ಯ ಸಚಿವರಾಗಿ ಜನಪರ ಕಾರ್ಯನಿರ್ವಹಿಸಿದ್ದರು, ಖಾತೆ ಬದಲಾಯಿಸಿದರು, ತಾಳ್ಮೆಯಿಂದಲೇ ಪಕ್ಷ ಕಟ್ಟಿದ್ದಾರೆ. ಉಪಮುಖ್ಯಮಂತ್ರಿ ಸ್ಥಾನ ನೀಡುವುದಾಗಿ ಘೋಷಿಸಿ ಕೊಡದೆ ಹೋದರೂ ಮೌನವಾಗಿಯೇ ಕೆಲಸ ಮಾಡಿರುವುದನ್ನು ಜನಾರ್ದನ್ ರೆಡ್ಡಿಯವರು ಅವಮಾನಿಸಿ ಮಾತನಾಡಿದ್ದಾರೆ. ಶ್ರೀರಾಮುಲು ಇವರು ಯಾವುದೇ ಕಾರಣಕ್ಕೆ ಬಿಜೆಪಿ ಪಕ್ಷ ಬಿಡದೆ ಟೀಕಾಕಾರರಾಗಿ ತಕ್ಕ ಉತ್ತರ ನೀಡಬೇಕೆಂದರು. ಬಿಜೆಪಿ ಪಕ್ಷ ಕೂಡಲೇ ನಿಲುವು ಪ್ರಕಟಿಸಬೇಕು, ಇಲ್ಲದೆ ಹೋದಲ್ಲಿ ವಾಲ್ಮೀಕಿ ನಾಯಕ್ ಸಮಾಜ ತಕ್ಕ ಉತ್ತರ ನೀಡುತ್ತದೆ ಎಂದು ಎಚ್ಚರಿಸಿದರು. ಅವರ ಏಳಿಗೆ ಮತ್ತು ಸಾಧನೆಯನ್ನು ಅವಮಾನಿತರಾಗಿ ಮಾತನಾಡಿದ್ದಾರೆ. ನಾವು ವಾಲ್ಮೀಕಿ ಸಮಾಜದ ಜನ ಸ್ವಾಭಿಮಾನಿಗಳ, ನಾವು ಏನಾದರೂ ಸಹಿಸಿಕೊಳ್ಳುತ್ತೇವೆ, ಆದರೆ ಸ್ವಾಭಿಮಾನಕ್ಕೆ ಧಕ್ಕೆ ಆದರೆ ಸಹಿಸಲ್ಲ, ಸಾಧ್ಯವಿಲ್ಲ. ಹಾಗಾಗಿ ಮೊದಲನೇದಾಗಿ ನಮ್ಮ ಸಮುದಾಯದ ಪ್ರಬಲ ನಾಯಕ ಎಂದು ಎಂದಿಗೂ ಯಾರಿಗೂ ಕಡೆ ಬಯಸದೆ ಮುಕ್ತ ರಾಜಕಾರಣದಲ್ಲಿ ಜಾತಿ ಆಡಳಿತದಿಂದ ಧೀಮಂತ ನಾಯಕ ಶ್ರೀ ಬಿ ಶ್ರೀರಾಮುಲು ಅವರ ಬಗ್ಗೆ ಹಗುರವಾಗಿ ಮಾತನಾಡಿದ್ದಲ್ಲದೆ ಗಾಲಿ ಜನಾರ್ದನ್ ರೆಡ್ಡಿ ಇವರು ಮಾತುಗಳನ್ನು ಅತ್ಯಂತ ಉಗ್ರವಾಗಿ ಖಂಡಿಸುತ್ತೇವೆ. ಕೂಡಲೇ ಅವರು ಬಿ ಶ್ರೀರಾಮುಲು ಹಾಗೂ ವಾಲ್ಮೀಕಿ ಜನಾಂಗಕ್ಕೆ ಕ್ಷಮೆ ಕೇಳಬೇಕೆಂದು ಒತ್ತಾಯಿಸುತ್ತೇವೆ. ಬಿ ಶ್ರೀರಾಮುಲು ಅವರನ್ನು ದುಡಿಸಿಕೊಂಡು ಅವಮಾನಿಸುವ ಕೆಲಸ ಇದೇ ಮೊದಲೇನಲ್ಲ. ಭಾರತೀಯ ಜನತಾ ಪಾರ್ಟಿ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಂಘಟಿಸುವಲ್ಲಿ ಬಿ ಶ್ರೀರಾಮುಲು ಅವರ ಕೊಡುಗೆಯನ್ನು ಪಕ್ಷ ಮರೆತಿದೆ. ಒಂದು ಕಾಲದಲ್ಲಿ ಕಾಂಗ್ರೆಸ್ ಭದ್ರಕೋಟೆಯಾಗಿ ಈ ಭಾಗದ ಅತಿ ಹೆಚ್ಚು ಬಿಜೆಪಿ ಗೆಲ್ಲಲು ಕಾರಣವಾಗಿದ್ದು ಒಬ್ಬ ಮಹಾನ್ ನಾಯಕ, ಹಿಂದುಳಿದ ಜನಾಂಗದ ಪ್ರತಿನಿಧಿ ಬಿ ಶ್ರೀರಾಮುಲು ಅವನು ಎಂದು ಸರ್ವಕಾಲಿಕ ಸತ್ಯವಾಗಿ ಅದರ ಕೂಡ ಶ್ರೀರಾಮುಲು ಅವರನ್ನು ಬಗ್ಗೆ ತರದಿಂದ ನಡೆಸಿಕೊಳ್ಳುತ್ತಿರುವುದು ಏಕೆ? ಬಿ ಶ್ರೀರಾಮುಲು ವಾಲ್ಮೀಕಿ
ಸಮುದಾಯಕ್ಕೆ ಮಾತ್ರವಲ್ಲ ಎಲ್ಲಾ ಸಮುದಾಯಗಳಲ್ಲಿ ವಿಶ್ವಾಸ ಹೊಂದಿರುವ ಮಹಾನ್ ನಾಯಕ 2018ರಲ್ಲಿ ಕಾಂಗ್ರೆಸ್ಸಿನ ಅಲ್ಲಿ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯ ಅವರ ವಿರೋಧ ಬಾದಾಮಿಯಲ್ಲಿ ಸ್ಪರ್ಧೆಗೆ ಇಡೀ ರಾಜ್ಯದಲ್ಲಿ ಬಿಜೆಪಿಗೆ ಸಿಕ್ಕ ಏಕೈಕ ರಾಜ್ಯ ಮಟ್ಟದ ವಾಲ್ಮೀಕಿ ಮಹಾಸಭಾದ ಜಿಲ್ಲಾಧ್ಯಕ್ಷ ಹನುಮೇಶ್ ನಾಯಕ್ ಸದಾಪುರ್ ಮಾತನಾಡಿ, ಕೊಡಗು ಉಸ್ತುವಾರಿ ಸಚಿವ NS ಬೋಸರಾಜ್ ಇವರು ಶ್ರೀರಾಮುಲು ಇವರು ಅಪಮಾನಕಾರಿ ಹೇಳಿಕೆ ನೀಡಿದ್ದು ಕೂಡಲೇ ಕ್ಷಮೆ ಕೇಳಬೇಕು, ಇಲ್ಲದೆ ಹೋದಲ್ಲಿ ಜಾತಿ ನಿಂದನೆ ಪ್ರಕರಣ NS ಬೋಸರಾಜ್ ಜನಾರ್ದನ್ ರೆಡ್ಡಿ ವಿರುದ್ಧ ದಾಖಲಿಸುವುದಾಗಿ ಹೇಳಿದರು. ಶ್ರೀರಾಮುಲು ಇವರನ್ನು ಕಳ್ಳರೆಂದು ಸಂಬೋಧಿಸಿರುವ ಸಚಿವ NS ಬೋಸರಾಜ್ ಯಾವಾಗ ಅವರ ಕಳ್ಳತನ ಮಾಡಿದ್ದನ್ನು ನೋಡಿದರು ಎಂದು ಪ್ರಶ್ನಿಸಿ, ತಾವೇ ದೊಡ್ಡ ಲೀಡರ್ ಎಂದು ಪ್ರಶ್ನಿಸಿದರು. ಬೇರೆ ರಾಜ್ಯದಿಂದ ಬಂದು ಇಲ್ಲಿಯ ರಾಜಕೀಯ ಜೀವನಕ್ಕೆ ವಾಲ್ಮೀಕಿ ಸಮಾಜದ ಆಶೀರ್ವಾದ ಇಲ್ಲದೆ ಅಧಿಕಾರ ಮಾಡಿದರೆ ಎಂದು ಪ್ರಶ್ನಿಸಿದರು. ವಿಚಾರ ಮಾಡಿದಾಗ ತಾವು ಒಬ್ಬ ಹಿರಿಯರಾಗಿ ಬಹಳ ಸೌಜನ್ಯದಿಂದ ಉತ್ತರ ನೀಡಬೇಕಾಗಿತ್ತಂಬುದು, ಇಲ್ಲ ನಮ್ಮ ಸಂಬಂಧಪಟ್ಟ ಮೇಲ್ನವರಿಗೆ ಗೊತ್ತಿರ್ಬೋದು ಅಂತ ಹೇಳ್ಬಿಟ್ಟು ತಾವು ಒಂದು ಹೇಳಿಕೆ ನೀಡಬಹುದಾಗಿತ್ತು ಅಂತೇಳಿ ನಮ್ಮ ಅಭಿಪ್ರಾಯ. ಆದರೂ ಕೂಡ ತಾವು ಏಕಾಏಕಿಯಾಗಿ ಇಡೀ ನಾನು ಅದೇ ಭಾಗದವನು, ಇವರೊಬ್ರು ಕಳ್ಳರು, ಇವ್ರ ಬಗ್ಗೆಲ್ಲ ನಮ್ಗೆ ಗೊತ್ತಿದೆ ಅಂತ ಆಮೇಲೆ ಹೇಳ್ತಕ್ಕಂಥ ಕೆಲಸಗಳನ್ನು ನೀಡಿ ಏನು ಶ್ರೀರಾಮುಲಿಗೆ ಅಷ್ಟಲ್ಲ, ನಾನು ಕೇಳಿದಷ್ಟು ಸನ್ಮಾನ್ಯ ಶ್ರೀ ಬೋಸರಾಜ್ ಸಾಹೇಬರಿಗೆ ಅವರು ಕಳ್ತನ ಮಾಡಿದ್ದೀವಿ ಎಲ್ಲಿ ನೋಡಿದ್ದೀರಾ, ಯಾವ ಸಂದರ್ಭದಲ್ಲಿ ಅವ್ರನ್ನ ಕಳ್ತನ ಮಾಡೋದು ನೋಡಿದಿರಿ ಒಂದು ಮಾತು. ಆಮೇಲೆ ಇನ್ನೊಂದು ಮಾತು, ಏಕೈಕ ನೀವೇನು ದೊಡ್ಡ ಲೀಡರ್ ಅಂತ ಕೇಳ್ತಾರ. ನಾನಿವತ್ತು ಮಹಾಸಭಾ ವಾಲ್ಮೀಕಿ ಮಹಾಸಭಾ ನಮ್ಮ ಜಿಲ್ಲಾ ನಾಯಕ ವಾಲ್ಮೀಕಿ ಒಕ್ಕೂಟ ಸಮಿತಿ ನಾನು ಕೇಳ್ತಿದ್ರಿ, ನೀವೇನು ದೊಡ್ಡ ಲೀಡರ್ ಅಂತ ನಾನು ನೇರ ನಿಮ್ಗೆ ಕೇಳ್ತಾ ಇದ್ದೀನಿ. ನೀವು ಲೀಡರ್ ಆಗಿದ್ದು ಇವತ್ತು ಏನೇನು ಮಾಡ್ತಾ ಇದ್ರಿ, ಇವತ್ತು ಮಿನಿಸ್ಟರ್ ಆಗಿದ್ದೀರಿ, ಇವತ್ತು ಸಚಿವರಾಗಿದ್ದೀರಪ್ಪ ಅಂದ್ರೆ ಅದು ನಮ್ಮ ಸಮಾಜದ ಆಶೀರ್ವಾದದಿಂದ, ನಮ್ಮ ಸಮಾಜ MLA ಆಶೀರ್ವಾದಗಳಿಂದ. ನೇರವಾಗಿ ಬೋಸರಾಜ್ ಸಾಹೇಬ್ರೆ, ನೀವು ಆಡಿದಂತ ಮಾತು ವಾಪಸ್ ತೆಗೆಯಬೇಕಾದಷ್ಟು ಬೇಗ. ಒಬ್ಬ ಸಮಾಜದ ಪ್ರಬಲ ಕರ್ನಾಟಕ ವಾಲ್ಮೀಕಿ ಸಮಾಜದ ಪ್ರಬಲ ನಾಯಕರಿಗೆ ಇವ್ರೇನು ದೊಡ್ಡ ಲೀಡರ್ ಅಂತ ಕೇಳಿದ್ರೆ ನಿಮ್ಮ ಹತ್ರ ಅವ್ರು ಕೈ ಕಟ್ಕೊಂಡು ಬಂದಿದ್ರಾ? ಸರ್ ನೀವು ಕಾಂಗ್ರೆಸ್ ಪಕ್ಷದೆಲ್ಲ ಬರ್ತೀನಿ ಅಂತ ಹೇಳ್ಬಿಟ್ಟು ನೀವೇ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಕರ್ಕೊಂಬಕ್ಕೆ ನೀವು ಫಸ್ಟ್ ನಿಮ್ದು ನೀವು ನೋಡ್ಕೊಳ್ಳಿ. ಅವ್ರನ್ನ ಯಾರು ಕೇಳ್ಬೇಕು, ಯಾರಿಗೆ ಭೇಟಿ ಆಗ್ಬೇಕು, ಸಂದರ್ಭ ಬಂದಾಗ ಅವ್ರು ತೋರಿಸ್ತಾರೆ ಅವ್ರ ಕೆಪಾಸಿಟಿ ಅಂತೇಳಿ. ಒಬ್ಬ ಬೇರೆ ಜಿಲ್ಲೆಯಲ್ಲಿ ಹೋಗಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಪ್ರಬಲ ಲೀಡರ್ನನ್ನ ಮರ್ಯಾದ ಕೆಲವೊಂದು ಕೆಲಸ ಮಾಡಿದಿರಿ, ಕಳ್ಳ ಅಂತೇಳಿ ಅಪವಾದ ನೀಡಿದ್ದೀರಿ. ನೀವೇನಂತ ನಮ್ಗೆ ಗೊತ್ತಿಲ್ಲ. ಸುಮಾರು 40 ವರ್ಷದಿಂದ ನೀವು ರಾಜಕೀಯ ಮಾಡ್ತಿದ್ರಿ, ಮಾನವ ಜನರೇಷನ್ ಹೇಳ್ಕೊಂಡು ಮಾನವಲ್ಲಿ ಅಭಿವೃದ್ಧಿ ಕೆಲಸಗಳಾದ್ರೆ ಏನು ಮಾನವಿಯಲ್ಲಿ ನೀವು ಕಿತ್ತಾಕಿದ್ರಿ. ಇವತ್ತು ಮಿನಿಸ್ಟರ್ ಆಗಿದ್ರಿ ನೀವು ನಮ್ಮ ಆಶೀರ್ವಾದದಿಂದ. ಏನು ಮಾನವಿಯಲ್ಲಿ ಅಭಿವೃದ್ಧಿಯನ್ನು ತೋರಿಸಿ ನೋಡೋಣ. ಸರಿಯಾಗಿ ಒಂದು ವಾಲ್ಮೀಕಿ ಭವನಗಳಿಲ್ಲ, SC/ST ಮಕ್ಕಳಿಗೆ ಹಾಸ್ಟೆಲ್ಗಳಿಲ್ಲ, ಸ್ಕಾಲರ್ಶಿಪ್ಗಳಿಲ್ಲ, ನಮ್ಮ ಮಾನವಿಯಲ್ಲಿ ಒಳ್ಳೆ ಕಾಲೇಜುಗಳಿಲ್ಲ, ಹೈಟೆಕ್ ಕಾಲೇಜುಗಳಿಲ್ಲ, ಇಂಜಿನಿಯರ್ ಕಾಲೇಜುಗಳಿಲ್ಲ, ಒಳ್ಳೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇವತ್ತು ನಮ್ಮ ರಾಯಚೂರು. ಈ ಕುರಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ನೀಡುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ B. ರಾಘವೇಂದ್ರ ನಾಯಕ್, M. ಮಹಾದೇವ್ ನಾಯಕ್, ವಿರೂಪಾಕ್ಷಿ ನಾಯಕ್, ಶಿವಕುಮಾರ್ ನಾಯಕ್, ಗೋವಿಂದ್ ನಾಯಕ್ ಬಾಯಿದೊಡ್ಡಿ, ಕರಪ್ಪ ನಾಯಕ್ ಇದ್ದರು. ಮಾಜಿ ಸಚಿವ ಶ್ರೀರಾಮುಲು ಇವರ ಕುರಿತು ಸಣ್ಣ ನೀರಾವರಿ ಸಚಿವ NS ಬೋಸರಾಜ್ ಅವರ ಹೇಳಿಕೆ ಖಂಡನೀಯವಾಗಿದ್ದು, ಕ್ಷಮೆ ಕೇಳದೇ ಇದ್ದಲ್ಲಿ ಕಪ್ಪು ಪಟ್ಟಿ ಪ್ರದರ್ಶಿಸುವುದಾಗಿ ವಾಲ್ಮೀಕಿ ನಾಯಕ್ ಮಹಾಸಭಾ ಯುವ ಘಟಕ ಮುಖಂಡ ಅರುಣ್ ನಾಯಕ್ ಎಚ್ಚರಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ತಾವೊಬ್ಬ ಸಚಿವರಾಗಿ ಮಾಜಿ ಸಚಿವ ಶ್ರೀರಾಮುಲು ವಿರುದ್ಧ ಅವಹೇಳನಕಾರಿ ಮಾತನಾಡಿದ್ದು ಕ್ಷಮೆಯಾಚಿಸಬೇಕು. ರಾಜಕೀಯವಾಗಿ ಏನೇ ಆರೋಪ ಪ್ರತ್ಯಾರೋಪಗಳಿದ್ದರೂ ವೈಯಕ್ತಿಕವಾಗಿ ನಿಂದಿಸಿದ್ದರೆ ಶ್ರೀರಾಮುಲು ಇವರಿಗೆ ಕ್ಷಮಾರ್ಪಣೆ ಕೇಳದೇ ಇದ್ದಲ್ಲಿ ಕಂಡಲ್ಲಿ ಕಪ್ಪು ಪಟ್ಟಿ ಪ್ರದರ್ಶಿಸಿ ಪ್ರತಿಭಟನೆ ನಡೆಸುವುದಾಗಿ ಹೇಳಿದರು. ತವರು ಪತ್ರಿಕಾ ಮಾಧ್ಯಮದ ಮುಂದುಗಡೆ ಮಾತನಾಡುತ್ತಿರುವ ಸಮಯದಲ್ಲಿ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ಶ್ರೀರಾಮುಲು ಅವರ ಬಗ್ಗೆ ಕಳ್ಳತನ ವ್ಯವಹಾರದಲ್ಲಿದ್ದಾರೆಂದು ನೀಡುವ ಹೇಳಿಕೆಯನ್ನು ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಯುವ ಘಟಕ ರಾಯಚೂರು ಜಿಲ್ಲಾ ಘಟಕ ರಾಯಚೂರು ಇವರು ತೀವ್ರವಾಗಿ ಖಂಡಿಸುವುದರ ಜೊತೆಗೆ ಮಾಜಿ ಸಚಿವರಾದ ಶ್ರೀರಾಮುಲು ಅವರ ಬಗ್ಗೆ ಮಾತನಾಡುವುದಲ್ಲದೆ ಕಳ್ಳತನ ವ್ಯವಹಾರದಲ್ಲಿದ್ದಾರೆಂದು ಅವಹೇಳನಕಾರಿ ನೀಡಿರುವ ಬಗ್ಗೆ ವಾಲ್ಮೀಕಿ ಸಮಾಜವನ್ನು ಅವಮಾನ ಮಾಡಿದ್ದಾರೆಂದು NS ಬೋಸರಾಜ್ ಅವರು ರಾಜ್ಯದ ಜನತೆಯ ಮತ ಪಡೆದು ಸಚಿವರಾಗಿಲ್ಲ, ಅವರು ಕಮಿಟ್ಮೆಂಟ್ ಸಚಿವರಾಗಿರುತ್ತಾರೆ. ಸಚಿವರು ನಮ್ಮ ಸಮಾಜದ ಒಬ್ಬ ಪ್ರಭಾವಿ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ಶ್ರೀರಾಮುಲು ಅವರ ಬಗ್ಗೆ ಮಾತನಾಡುವಾಗ ರಾಜ್ಯಕ್ಕೆ ಹಿಡಿದು ಮಾತನಾಡಬೇಕು. ಹೇಳಿಕೆ ನೀಡಿದ ಸಚಿವ ಸನ್ಮಾನ್ಯ ಶ್ರೀ NS ಬೋಸರಾಜ್ ಅವರು ಸ್ಥಾನ ಹಾಗೂ ವಿಧಾನ ಪರಿಷತ್ ಸ್ಥಾನಕ್ಕೆ ರಾಜೀನಾಮೆ ಪಡೆಯುವಂತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಯುವ ಘಟಕವು ಕರ್ನಾಟಕ ಸರ್ಕಾರ ಬೆಂಗಳೂರು ಅವರಿಗೆ ಈ ಪತ್ರಿಕೆ
ಬಯಸುತ್ತೇವೆ. ಸನ್ಮಾನ್ಯ ಎನ್ ಎಸ್ ಬೋಸರಾಜ್ ಅವರು ತಾವೊಬ್ಬ ಸಚಿವರಾಗಿದ್ದುಕೊಂಡು ರಾಜ್ಯದಲ್ಲಿ ವಾಲ್ಮೀಕಿ ನಾಯಕ ಸಮಾಜದ ಪ್ರಭಾವಿ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ಬಿ ಶ್ರೀರಾಮುಲು ಅವರ ಬಗ್ಗೆ ಹಗುರವಾಗಿ ಮಾತನಾಡುವುದಲ್ಲದೆ ಕಳ್ಳತನ ವ್ಯವಹಾರದಲ್ಲಿದ್ದಾರೆಂದು ಹೇಳಿಕೆ ನೀಡುವ ಮೂಲಕ ಸಮಾಜವನ್ನು ಹೀಯಾಳಿಸಿ ಕೀಳಾಗಿ ಮಾತನಾಡಿರುತ್ತದೆ. ಆದ್ದರಿಂದ ಕೂಡಲೇ ಸನ್ಮಾನ್ಯ ಎನ್ ಎಸ್ ಬೋಸರಾಜ್ ಅವರು ವಾಲ್ಮೀಕಿ ನಾಯಕ ಸಮಾಜ ಮತ್ತು ಮಾಜಿ ಸಚಿವರಾದ ಸನ್ಮಾನ್ಯ ರಾಮುಲು ಅವರ ಬಗ್ಗೆ ಕ್ಷಮಾಪಣೆ ಕೋರಬೇಕೆಂದು ಈ ಪತ್ರಿಕೆ ಮೂಲಕ ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾ ಯುವ ಘಟಕ ವತಿಯಿಂದ ಕೋರಲಾಗಿದೆ. ಒಂದು ವೇಳೆ ಕ್ಷಮಾಪಣೆ ಕೋರದೆ ಹೋದರೆ ಸಚಿವರು ರಾಯಚೂರು ಜಿಲ್ಲೆಯಲ್ಲಿ ಅವರು ಎಲ್ಲೆಲ್ಲಿ ಹೋಗ್ತಾರ ಅಲ್ಲೆಲ್ಲಿ ಕಪ್ಪು ಬಾವುಟ ಪ್ರದರ್ಶನ ಮಾಡಬೇಕು. ಈ ಸಂದರ್ಭದಲ್ಲಿ ಯುವ ಘಟಕದ ಜಿಲ್ಲಾಧ್ಯಕ್ಷ ನರಸಪ್ಪ ನಾಯಕ್ ಕಟ್ರಟ್ಕೂರ್, ವಿರೂಪಾಕ್ಷಿ ನಾಯಕ್, ವೆಂಕಟೇಶ್ ನಾಯಕ್ ದೇವನಪಲ್ಲಿ, ರವಿ ನಾಯಕ್, ರಾಣಾ ನಾಯಕ್, ನಾಗರಾಜ್ ನಾಯಕ್, ಮಹೇಶ್ ನಾಯಕ್ ಸೇರಿದಂತೆ ಅನೇಕರು ಇದ್ದರು. ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳ ಅಸೋಸಿಯೇಷನ್ ರುಪ್ಸಾ ತಾಲೂಕು ಘಟಕದಿಂದ ಜನವರಿ 30ರಂದು ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಒಂದು ದಿನ ವಿಶೇಷ ಕಾರ್ಯಾಗಾರ ನಗರದ ಪಂಡಿತ್ ಸಿದ್ದರಾಮ್ ಜಂಬರದಿನ್ನಿ ರಂಗಮಂದಿರದಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ನಡೆಯಲಿದೆ ಎಂದು ಸಂಘಟನೆ ರಾಜ್ಯ ಸಂಚಾಲಕ ಸಂಗಮೇಶ್ ಮಂಗಾನವರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಎಸ್ಎಸ್ಎಲ್ಸಿ ಫಲಿತಾಂಶ ಹೆಚ್ಚಿಸುವ ಪ್ರಯತ್ನವಾಗಿ ಸಂಪನ್ಮೂಲ ವ್ಯಕ್ತಿಗಳಿಂದ ಗಣಿತ, ವಿಜ್ಞಾನ, ಇಂಗ್ಲಿಷ್ ವಿಷಯಗಳ ಕುರಿತು ತರಬೇತಿ ನೀಡಲಾಗುತ್ತದೆ. ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ತರಬೇತಿ ಅನುಕೂಲವಾಗಲಿದೆ. ತರಬೇತಿಯೊಂದಿಗೆ ವಿಷಯಗಳ ಸಿದ್ಧಾಂತ ಮಾಹಿತಿಯನ್ನು ಒದಗಿಸಲಾಗುತ್ತದೆ. ಪ್ರತಿ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಿಂದ ತಲಾ 10 ವಿದ್ಯಾರ್ಥಿಗಳು ಭಾಗವಹಿಸಲು ಅವಕಾಶ ನೀಡಲಾಗಿದೆ. ಎಲ್ಲ ಪ್ರೌಢಶಾಲೆ ಮುಖ್ಯ ಗುರುಗಳಿಗೆ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೂಲಕ ಪತ್ರಗಳನ್ನು ರವಾನಿಸಲಾಗಿದೆ ಎಂದರು. ಈ ಕಾರ್ಯಾಗಾರ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಕಾರ್ಯಾಗಾರ ನಡೆಯಿತು. ಪಂಡಿತ್ ಸಿದ್ದರಾಮ್ ಜಂಬರದಿನ್ನಿ ರಂಗಮಂದಿರದಲ್ಲಿ ಕಾರ್ಯಾಗಾರವನ್ನು ಆಯೋಜನೆ ಮಾಡಿರ್ತಕ್ಕಂಥ ಹಿನ್ನೆಲೆಯಿಂದ ಇಲ್ಲಿ ಎಲ್ಲ ಮಕ್ಕಳು ಕೂಡ ಪ್ರೌಢಶಾಲೆಯಲ್ಲಿ ಹೋಗ್ತಕ್ಕಂಥ ಈ ಕಾರ್ಯಾಗಾರದ ವಿಶೇಷ ಇಷ್ಟೇ. ಕಾರ್ಯಾಗಾರದಲ್ಲಿ ನಾವು ಪ್ರಿಪೇರ್ ಮಾಡಿರ್ತಕ್ಕಂಥ ಫೋಕಸ್ ಮಾಡಿರ್ತಕ್ಕಂಥ ಮಕ್ಕಳು CN+ ಮತ್ತು C+ ಅಂದರೆ ಸಂಪೂರ್ಣವಾಗಿ ಸ್ಲೋ ಲರ್ನರ್ ಅಂತ ನಾವೇನು ಕರಿತೇವೆ. ಆ ಸ್ಲೋ ಲರ್ನರ್ಗೆ ಸ್ವಲ್ಪ ಇನ್ನೂ 2 months ನಮಗೆ ಟೈಮ್ ಇರೋದ್ರಿಂದ ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಗಳನ್ನ ನಾವು ಕಾರ್ಯಾಗಾರಕ್ಕೆ ಆಹ್ವಾನ ಮಾಡಿದ್ದೇವೆ. ಅಲ್ಲಿ ಗಣಿತ, ವಿಜ್ಞಾನ ಮತ್ತು ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹೌ ಟು ಗೆಟ್ 40 ಮಾರ್ಕ್ಸ್ ಅಂದರೆ ಅವರು ಸಂಪೂರ್ಣ ಫೇಲ್ ಆಗುವ ಹಂತದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ನಾವು ಕನಿಷ್ಠ ಅಂಕಗಳನ್ನು ಪಡೆದುಕೊಂಡು ಇನ್ನೂ ಇರ್ತಕ್ಕಂಥ ಸಮಯದಲ್ಲಿ ಹೇಗೆ ನಾವು ಅದನ್ನು ಫೋಕಸ್ ಮಾಡಿ ಅಂಕಗಳನ್ನು ಪಡ್ಕೋಬೇಕು ಅನ್ನೋತಕ್ಕಂಥ ಉದ್ದೇಶದಿಂದ ರುಪ್ಸಾ ಕರ್ನಾಟಕ ತಾಲೂಕು ಒಕ್ಕೂಟದಿಂದ ಈ ಒಂದು SSLC ಒಂದು ಫಲಿತಾಂಶ ಸುಧಾರಣೆಗಾಗಿ ಒಂದು ಒಕ್ಕೂಟದಿಂದ ಏನಾದರೂ ಒಂದು ಸೇವೆ ಇರಲಿ ಅನ್ನೋತಕ್ಕಂಥ ಉದ್ದೇಶದಿಂದ ನಾವು ಈ ಕಾರ್ಯಾಗಾರವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಸರ್, ಈಗ ಕಾರ್ಯಾಗಾರದಲ್ಲಿ ನಾವು ಗೌರ್ಮೆಂಟು, ಎಡೆಡ್ ಮತ್ತು ಅನ್ಎಡೆಡ್ ಎಲ್ಲ ಶಾಲೆಗಳ ಮಕ್ಕಳನ್ನ ನಾವು ಕರೆದಿದ್ದೇವೆ ಸರ್. ನಮಗೆ ರಿಸೋರ್ಸ್ ಪರ್ಸನ್ ಇಲ್ಲಿ ಕ್ವಶನ್ಸ್ ಏನು ಬರ್ತದೆ, ಕನ್ನಡ ಮಾಧ್ಯಮ ಮತ್ತು ಇಂಗ್ಲಿಷ್ ಮಾಧ್ಯಮ ಅಂತ ಬರ್ತದೆ. ನಾವು RPಗಳನ್ನು ಹೆಂಗೆ ಸೆಲೆಕ್ಟ್ ಮಾಡಿದ್ವಿ ಅಂದರೆ ಬೋತ್ ಮೀಡಿಯಮ್ ಟ್ಯಾಕಲ್ ಮಾಡ್ತಕ್ಕಂಥದ್ದು, 2 ಮಾಧ್ಯಮದಲ್ಲಿ ಪಾಠ ಮಾಡ್ತಕ್ಕಂಥ RPಗಳನ್ನು ನಾವು ಪ್ರಿಪೇರ್ ಮಾಡ್ತಕ್ಕಂಥದ್ದು. ಗೌರ್ಮೆಂಟ್ ಸ್ಕೂಲ್ಸ್ ಅಲ್ಲಿ ಸರ್, ಈಗ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಸ್ಲೋ ಲರ್ನರ್, ಪ್ರೈವೇಟ್ ಸ್ಕೂಲಲ್ಲಿ ಕೂಡ ಸಂಘಟನೆ ಅಧ್ಯಕ್ಷ ಜಂಗಲಪ್ಪ ಗೌಡ ಮಾತನಾಡಿ, ಜನವರಿ 30ರಂದು ಬೆಳಿಗ್ಗೆ 10ರಿಂದ ಸಂಜೆ 5 ಗಂಟೆಯವರೆಗೆ ನಡೆಯಲಿರುವ ಕಾರ್ಯಾಗಾರದಲ್ಲಿ 1,000 ವಿದ್ಯಾರ್ಥಿಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಮಕ್ಕಳಿಗೆ ಪೆನ್ನು ಮತ್ತು ಬರೆದುಕೊಳ್ಳುವ ನೋಟ್ಬುಕ್ ಸಂಘಟನೆಯಿಂದ ನೀಡಲಾಗುತ್ತದೆ. ಮಧ್ಯಾಹ್ನ ಊಟ ಸಹಿತ ನೀಡಲಾಗುತ್ತದೆ. ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ನಿತೀಶ್ ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪಾಂಡ್ವೆ ರಾಹುಲ್ ತುಕಾರಾಮ್ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಲಿದ್ದಾರೆ. ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ KD ಬಡಿಗೇರ್, ಡಯಟ್ ಪ್ರಾಚಾರ್ಯರಾದ R ಇಂದಿರಾ, ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕೋಬಾ ಯಾದವ್, ರುಪ್ಸಾ ಗೌರವಾಧ್ಯಕ್ಷ ಸೈಯದ್ ಸಿರಾಜ್ ಹುಸೇನ್, ಸಂಗಮೇಶ್ ಮಂಗಾನವರ್, ನರಸಿಂಹಲು ಸಾಗರ್ ಭಾಗವಹಿಸಲಿದ್ದಾರೆ. ಸಂಪನ್ಮೂಲ ವ್ಯಕ್ತಿಗಳಾಗಿ ಮಹಾಂತೇಶ್ ಭಾರತಿ, ರವಿ ಮುದುಗಲ್, ಲಕ್ಷ್ಮಿ, ಕಾಶಿನಾಥ್ ಮಾಹಿತಿ ನೀಡಲಿದ್ದಾರೆ ಎಂದರು.
ರಾಯಚೂರು ತಾಲೂಕು ಘಟಕ ವತಿಯಿಂದ SSLC ವಿದ್ಯಾರ್ಥಿಗಳಿಗೆ ಒಂದು ದಿನದ ವಿಶೇಷ ಕಾರ್ಯಾಗಾರ. ಈ ಕಾರ್ಯಾಗಾರದಲ್ಲಿ ನಾವು 130 ಶಾಲೆಗಳು ಕೂಡ ಪಾಸ್ಗಳನ್ನು ಕೊಟ್ಟಿದ್ದೇವೆ. ಮತ್ತೆ DD5 ಮತ್ತೆ BO ಆರ್ಡರ್ ಕಾರ್ಡ್ ಕೂಡ ಕೊಟ್ಟಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ DC ಸಾಹೇಬರು ಹಾಗೂ ಸನ್ಮಾನ್ಯ ಶ್ರೀ CS ಸಾಹೇಬರು ಹಾಗೂ DD5 ಸಾಹೇಬರು ಹಾಗೂ BO ಸಾಹೇಬರು ಈ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ. ಹಾಗೆಯೇ ಬರುವಂಥ ಮಕ್ಕಳಿಗೆ ಅವರಿಗೆ ಒಂದು ಉಚಿತವಾಗಿ ಒಂದು ಕಾಪಿ ಮತ್ತು ಒಂದು ಪೆನ್, ಅವರು ಏನು ನಾವು ಕಾರ್ಯಾಗಾರ ಏನು ಹೇಳ್ತಾರೆ ಅದನ್ನು ಬರ್ಕೊಳ್ಳಿಕ್ಕೆ ಉಚಿತವಾಗಿ ಕೂಡ ನಮ್ಮ ಸಂಘದ ಕಡೆಯಿಂದ ನಾವು ಕೊಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ಅವರಿಗೆ ನಾವು ಮಾಡಿದ್ದೇವೆ. ಅವರು ಊಟದ ವ್ಯವಸ್ಥೆ ಮಧ್ಯಾಹ್ನ ಮುಗಿಸ್ಕೊಂಡು ಸಾಯಂಕಾಲವರೆಗೆ ಇದ್ದು ಸಾಯಂಕಾಲ 5 ಗಂಟೆವರೆಗೆ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಅವರು ಮುಗಿಸ್ಕೊಂಡು ಹೋಗ್ಬೇಕನ್ನೋದೇ ನಮ್ಮ ಉದ್ದೇಶ, ನಮ್ಮ ಸಂಘದ ಉದ್ದೇಶವಾಗಿದೆ. ಈ ಸಂದರ್ಭದಲ್ಲಿ ಮಂಜುಳಾ, ಗೋವಿಂದ್, ಸತ್ಯನಾರಾಯಣ ಸೇರಿ ಹಲವರು ಇದ್ದರು. ಛಲವಾದಿ ಸಮಾಜದ ಉಪ ಜಾತಿಗಳಾದ ಮಾಲ, ಬೇಗಾರ್, ಬ್ಯಾಗರ್ಗಳನ್ನು ಡಿ ಗುಂಪಿನಿಂದ B2 ಸೇರ್ಪಡೆ ಮಾಡಲು ಪರಿಶಿಷ್ಟ ಜಾತಿಗಳ ಒಳ ಮೀಸಲು ವರ್ಗೀಕರಣಕ್ಕೆ ನೇಮಕಗೊಂಡಿರುವ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಸಮಿತಿಗೆ ಮನವಿ ನೀಡಿ ಒತ್ತಾಯಿಸಲಾಗಿದ್ದು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂದು ಬಲಗೈ ಸಂಬಂಧಿತ ಮಾಲ, ಬೇಗರ್, ಬ್ಯಾಗರ್ ಸಮಿತಿ ಜಿಲ್ಲಾ ಸಂಚಾಲಕ ರವೀಂದ್ರನಾಥ್ ಪಟ್ಟಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಬೆಂಗಳೂರಿನಲ್ಲಿರುವ ಆಯೋಗದ ಕಚೇರಿಯಲ್ಲಿ ಸಮುದಾಯ ನಿಯೋಗ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಇವರನ್ನು ಭೇಟಿ ಮಾಡಿ ಮನವಿ ಮಾಡಲಾಗಿದೆ. ನ್ಯಾಯಮೂರ್ತಿ AJ ಸದಾಶಿವ್ ಆಯೋಗದಲ್ಲಿ B ಗುಂಪಿನಲ್ಲಿ ಮಾಲ, ಬ್ಯಾಗರ್, ಬೇಗಾರ ಉಪಜಾತಿಗಳನ್ನು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮಾಧುಸ್ವಾಮಿ ನೇತೃತ್ವದ ಸಮಿತಿ ಅಲೆಮಾರಿಗೊಂಡು D4ಕ್ಕೆ ಸೇರಿಸಿತ್ತು. ಸಂವಿಧಾನ ಆಶಯದಿಂದ ಈಗಷ್ಟೇ ಸೌಲಭ್ಯ ಪಡೆಯುತ್ತಿರುವ ಅಲೆಮಾರಿ ಗುಂಪುಗಳಿಗೆ ಸೇರ್ಪಡೆ ಮಾಡಿದ್ದರಿಂದ ಅಲೆಮಾರಿ ಸಮುದಾಯಗಳಿಗೆ ಅನ್ಯಾಯವಾಗುತ್ತದೆ ಎಂದು ಮನವರಿಕೆ ಮಾಡಲಾಗಿದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಇವರು ಸಮಾಜದಿಂದ ಬೇರೊಂದು ಸಮುದಾಯಕ್ಕೆ ಆಗುವ ಅನ್ಯಾಯ ಪರವಾಗಿ ಧ್ವನಿ ಎತ್ತಿರುವುದನ್ನು ಸ್ವಾಗತಿಸಿದರು. 3 ಉಪಜಾತಿಗಳನ್ನು B2 ಗುಂಪಿಗೆ ಸೇರ್ಪಡೆ ಮಾಡಲು ನೀಡಿರುವ ಮನವಿ ಆಯೋಗ ಸ್ವೀಕೃತಗೊಳಿಸಿದೆ. ಆಯೋಗ ಸಿಬ್ಬಂದಿಗಳು ಸಹ ಸಮುದಾಯ ನಿಯೋಗದ ಮನವಿಗೆ ಸ್ಪಂದಿಸಿದೆ ಎಂದರು. ನಮ್ಮ 5 ಹಕ್ಕೊತ್ತಾಯಗಳನ್ನು ಅವರ ಮುಂದೆ ಮಂಡಿಸಿದ್ದೀವಿ. ಆ ಮಂಡಿಸಿದಾಗ ಅವರು ನಮಗೆ ಮಾನವೀಯ ದೃಷ್ಟಿಯಿಂದ ನಮ್ಮ ಮನವಿಯನ್ನು ಮೆಚ್ಚಿ ಅವರು ಅದನ್ನು ಮಾನ್ಯ ಮಾಡಬೇಕು ಅಂತ ಹೇಳಿದ್ದಾರೆ. ದಿನಾಂಕ 23/1/2020 ರಾಯಚೂರು ಜಿಲ್ಲೆಯ ಮಾಲ, ಬೇಗಾರ್, ಒಳ ಮೀಸಲು ಸಂರಕ್ಷಣಾ ಮುಖಂಡರಾದ ರವೀಂದ್ರನಾಥ್ ಪಟ್ಟಿ ಅವರ ನೇತೃತ್ವದ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಕಚೇರಿಯಲ್ಲಿ ಪೂರ್ವ ನಿಗದಿತ ಸಮಯ ಮಧ್ಯಾಹ್ನ 12ರಿಂದ 1 ಗಂಟೆವರೆಗೆ ಭೇಟಿಯಾಗಿ ಕೆಲವಾದ ಸಂಬಂಧಿತ ಸಮಾನಾಂತರ ಜಾತಿಗಳಾದ ಬೇಗಾರ್, ಮಾಲ ಜಾತಿಗಳ ಹಿಂದೆ ಸದಾಶಿವ ವರದಿಯಲ್ಲಿ B ಗುಂಪಲ್ಲಿ ಸೇರಿಸಲಾಗಿತ್ತು. ಇಂದಿನ ಸರ್ಕಾರ 2023ರಲ್ಲಿ ಮಾಧುಸ್ವಾಮಿ ನೇತೃತ್ವದ ಸಮಿತಿ ಎಲ್ಲ ಜಾತಿಗಳನ್ನು B ಗುಂಪಿನಿಂದ ಬೇರ್ಪಡಿಸಿ ಅಲೆಮಾರಿ D ಗುಂಪಿಗೆ ಸೇರಿಸಿದ್ದು ಸರಿಯಲ್ಲವೆಂದು, ಇದರಿಂದ ಸವಲತ್ತುಗಳ ಹಕ್ಕುಗಳನ್ನು ಪಡೆಯಲು ಈಗೀಗ ಸಜ್ಜಾಗುತ್ತಿರುವ ಹಿಂದುಳಿದ ಅಲೆಮಾರಿ ಗುಂಪುಗಳ ಜೊತೆಗೆ ಸವಲತ್ತು ಪಡೆದುಕೊಂಡು ಅನುಭವಿರುವ ಈ ಸಮುದಾಯವನ್ನು ಸೇರಿಸಿದರೆ ಸಾಮಾಜಿಕ ನ್ಯಾಯಕ್ಕೆ ಧಕ್ಕೆಯಾಗುತ್ತದೆ ಎಂದು ನಾವು ತಿಳಿಸಿದರೆ ನಮ್ಮ 3 ಸಮಾನಾಂತರ ಜಾತಿಗಳ ಛಲವಾದಿ ಬಲಗೈ ಗುಂಪಿಗೆ ಸೇರಿಸಬೇಕೆಂದು ಮನವಿಯನ್ನು ಪುರಸ್ಕರಿಸಿ ಸಮುದಾಯದ ಬಗ್ಗೆ ಇರುವ ಕಾಳಜಿಯನ್ನು ಮೆಚ್ಚಿ ನಿಮ್ಮ ಕಾರುಣ್ಯ ಮನಸ್ಸನ್ನು ಎಲ್ಲರೂ ಹೊಂದಿದ್ದರೆ ಈ ಗೊಂದಾಯ ವಿರುದ್ಧವೆಂದು ಅತಿ ಸಣ್ಣ ಹಿಂದುಳಿದ ಜಾತಿಗಳ ಆದ್ಯತೆ ನೀಡುವುದು ಅವರಿಗೆ ಮೆಚ್ಚುಗೆ ಆಯಿತು. ಇದರಿಂದ ನಮ್ಮ ಮನವಿಯನ್ನು ಅವರ ಮನಸ್ಸಿಗೆ ತಟ್ಟಿದೆ. ಹೀಗಾಗಿ ನಮ್ಮ ಮನವಿಯನ್ನು ಸ್ವೀಕೃತವಾಗಿದೆ. ನಮ್ಮ ಬೇಡಿಕೆಯಂತೆ ನಮ್ಮ ಈ 3 ಜಾತಿಗಳ ಅಲೆಮಾರಿ ಗುಂಪಿಗೆ ಮರಳಿ B ಗುಂಪಿಗೆ ಛಲವಾದಿ ಸಂಬಂಧಿತ ಬಲಗೈ ಗುಂಪಿಗೆ ಸೇರಿಸುವ ಎಲ್ಲ ವಿಶ್ವಾಸ ನಮಗಿದೆ. ಸಮುದಾಯದ ಅಹವಾಲನ್ನು ಮುಕ್ತ ಮನಸ್ಸಿನಿಂದ ಸ್ವೀಕರಿಸಿದ ನ್ಯಾಯಮೂರ್ತಿಗಳು ಅವರ ಕಚೇರಿ ಸಿಬ್ಬಂದಿಗಳು ಕೂಡ ಸಮಯ ನೀಡಿ ವಿವಿಧ ಸಮುದಾಯಗಳ ಮನವಿಗಳಿಗೆ ಸಕಾರಾತ್ಮಕ ಸ್ಪಂದಿಸುತ್ತಿರುವ ಈ ಆಯೋಗವು ತಳ ಸಮುದಾಯಗಳಿಗೆ ಸರಿಯಾದ ಸಂವಿಧಾನ ಆಶಯಗಳ ನ್ಯಾಯ ಒದಗಿಸುತ್ತದೆ ವಿಶ್ವಾಸ ನಮಗೆ ಮೂಡಿ ಬಂದಿದೆ. ಹೋರಾಟಗಾರ AR ಬೇರಿ ಮಾತನಾಡಿ, ನ್ಯಾಯಮೂರ್ತಿ AJ ಸದಾಶಿವ್ ಆಯೋಗದ ನೀಡಿದ್ದ ವರದಿಯನ್ನು ಮಾಧುಸ್ವಾಮಿ ನೇತೃತ್ವದಲ್ಲಿ ನೀಡಲಾದ ವರದಿಯಲ್ಲಿ
ಛಲವಾದಿ ಸಮುದಾಯಗಳ ಉಪಜಾತಿಗಳಿಗೆ ಅನ್ಯಾಯವಾಗುತ್ತಿದೆ. ಅವರಿಗೆ ಜಾತಿಯನ್ನು ವಿಂಗಡಿಸಲು ಯಾರು ಅಧಿಕಾರ ಕೊಟ್ಟಿದ್ದರು ಎಂದು ಪ್ರಶ್ನಿಸಿದರು. 1% ಅಲೆಮಾರಿಗಳಿಗೆ ಮೀಸಲಾದ ಗುಂಪಿನಲ್ಲಿ ಕಡಿಮೆ ಜನಸಂಖ್ಯೆ ಉಲ್ಲೇಖಿಸಿ ಸೇರ್ಪಡೆ ಮಾಡಿರುವುದು ಅವೈಜ್ಞಾನಿಕವಾಗಿರುವ ಕುರಿತು ಆಯೋಗಕ್ಕೆ ಮನವಿ ಮಾಡಲಾಗಿದೆ. ಛಲವಾದಿ ಸಮುದಾಯ 39 ಉಪಜಾತಿಗಳಿಗೆ ನ್ಯಾಯಯುತ ಮೀಸಲಾತಿ ಹಂಚಿಕೆ ಮಾಡಲು ಮನವಿ ಮಾಡಲಾಗಿದೆ ಎಂದರು. ರಂಗನಾಥ್ ನೇತೃತ್ವದಲ್ಲಿ ನ್ಯಾಯಮೂರ್ತಿಯವರನ್ನು ಭೇಟಿಯಾಗಿ ಒಂದು ಕ್ಲಾರಿಫಿಕೇಶನ್ ಕೊಡೋದಾಯ್ತು. ಏನಂತಂದ್ರೆ ಡಿ ಗುಂಪಿನಲ್ಲಿರ್ತಕ್ಕಂಥ ಅಲೆಮಾರಿ ಸಮುದಾಯಗಳು ಸಣ್ಣ ಸಮುದಾಯಗಳು ಈಗೀಗ ಅವರು ಸವಲತ್ತುಗಳಿಗೆ ಸಂಬಂಧ ತಾವು ತೆರೆದುಕೊಳ್ಳುತ್ತಿದ್ದಾರೆ. ಅವ್ರ ಜೊತೆ ಈ ಬಲಿಷ್ಠ ಗುಂಪಿಗೆ ಸೇರಿರ್ತಕ್ಕಂಥ ಸಮುದಾಯಗಳನ್ನ ಅವ್ರ ಜೊತೆ ಸೇರಿಸಿದ್ರೆ ಅವ್ರಿಗೆ ಸಿಗ್ತಕ್ಕಂಥ ಹಕ್ಕುಗಳಿಂದ ಅವರು ವಂಚಿತರಾಗ್ತಾರೆ ಅನ್ನೋಂಥ ಮಾತನ್ನ ನ್ಯಾಯಮೂರ್ತಿಯವರಿಗೆ ನಾವು ಮನವರಿಕೆ ಮಾಡಿಕೊಡ್ತೀವಿ. ಅವ್ರು ಈ ಮಾತಿನಿಂದ ಬಹಳ ಖುಷಿ ಆದ್ರು. ಏನ್ ಸಾರಿದು ನೀವು ತ್ಯಾಗ ಮಾಡಿದಂಗೆ ಆಗ್ತದೆ, ಸಣ್ಣ ಗುಂಪಿನ ಅವಕಾಶಗಳನ್ನ ಅವ್ರಿಗೆ ಕೊಡ್ಬೇಕನ್ನೋ ಗುಣ ಇದೆಯಲ್ಲ, ಇದು ದೊಡ್ಡ ಗುಣ ಅಂತ ಅನ್ನೋದನ್ನ ಅವ್ರು ಮೆಚ್ಚಿದ್ರು. ಮತ್ತೆ ರಂಗನಾಥ್ ಪಟ್ಟಿ ಅವರು ಹೇಳೋದಿಲ್ಲ ಸರ್, ಅಂಬೇಡ್ಕರ್ ಆಶಯ ಹಂಗಿತ್ತು ಮತ್ತು ಸಂವಿಧಾನದ ಆಶಯ ಹಂಗಿತ್ತು. ತಳ ಸಮುದಾಯ ಮತ್ತು ಕೊನೆಯ ಹಂತದ ಸಮಾಜದ ಕಟ್ಟಕಡೆಯ ವ್ಯಕ್ತಿಯು ಸಾಮಾಜಿಕ ನ್ಯಾಯ ಮುಟ್ಟಬೇಕನ್ನೋಂಥದ್ದು ಇರೋದ್ರಿಂದ ಅದನ್ನು ನಾವು ಈಗಾಗಲೇ ಒಂದು ಮೀಸಲಾತಿಯಿಂದ ಸ್ವಲ್ಪ ನಾವು ಬಲಿಷ್ಠ ಆಗಿದ್ವಿ. ಅವ್ರು ಈಗ ಕಣ್ತಿರ್ತಕ್ಕಂಥ ಸಮುದಾಯ ಜೊತೆ ನಮ್ಮನ್ನು ಸೇರಿಸಿದ್ರೆ ಖಂಡಿತ ಆ ಸಮುದಾಯಕ್ಕೆ ಅನ್ಯಾಯ ಆಗ್ತದ. ಅದಕ್ಕೆ ನಮ್ಮ ಮನಸ್ಸು ಒಪ್ಪಿಲ್ಲ. ನಮ್ಮನ್ನ ಬಲಗೈ ಗುಂಪಿನ ಛಲವಾದಿ ಸಂಬಂಧಿತ ಜಾತಿಗಳಿಗೆ ಸೇರಿಸಬೇಕನ್ನೋ ಮಾತನ್ನು ಹೇಳಿದಷ್ಟೆಲ್ಲ ಬಹಳ ಖುಷಿಪಟ್ಟರು. ನಿಮ್ಮಂತ ಹೃದಯವಂತಿಕೆ ಅಥವಾ ಮಾನವೀಯತ ಮನಸ್ಸುಡ್ತಕ್ಕಂಥ ಜನ ಸಂಘಟನೆಯಲ್ಲಿದ್ದರೆ ಖಂಡಿತ ಎಲ್ಲರಿಗೂ ನ್ಯಾಯ ಸಿಗುತ್ತೆ, ಈ ಸಂವಿಧಾನದ ಆಶಯ ಅನ್ನೋ ಮಾತನ್ನ ಮೆಚ್ಚಿಕೊಂಡು ಬಹಳ ಖುಷಿಯಿಂದ ಹೇಳಿದ್ರಿ. ಈ ಮಾತು ಬಹಳ ನಮಗೆ ಹಿಡಿಸ್ತಾ ಅನ್ನೋ ಮಾತನ್ನು ಹೇಳಿದ್ರಿ. ಹಾಗಾಗಿ ಈ ಮಾತುಗಳಿಂದ ನಮಗೇನು ಭರವಸೆ ಮುಟ್ಟದಂದ್ರೆ ನಮ್ಮ ಬೇಡಿಕೆಯನ್ನು ಅವರು ಪುರಸ್ಕರಿಸಿದ್ದಾರ ಮತ್ತು ಒಪ್ಪಿದಾರ, ನಮ್ಮ ಬೇಡಿಕೆ ಈಡೇರುತ್ತೆ ಅನ್ನೋಂಥದ್ದು ಇದೆ. ಮತ್ತೆ ಆ ಬಹಳ ಕ್ಲಾರಿಫಿಕೇಶನ್ ಏನು ಕೊಟ್ಟಿದ್ವಿ, ಸಂಖ್ಯೆ ಬಹಳ ಕಡಿಮೆ ತೋರಿಸಿದ್ದಾರೆ. ಛಲವಾದಿ ಬ್ಯಾಗಾರ್ ಬ್ಯಾಗಾರ್ ಮಾಲ ಮತ್ತು ಬೇಗಾರ್ ಅನ್ನಂತ ಇವು ಸಂಖ್ಯೆ 2015 2019. ಈ ಸಂದರ್ಭದಲ್ಲಿ ಜಂಬಣ್ಣ ದೊಡ್ಡಿ, ಯಲ್ಲಪ್ಪ ಬೊಮ್ಮನಾಳ್, ರಾಜು ಪಟ್ಟಿ, ಚಂದ್ರಶೇಖರ್ ವಕೀಲ್, ಪರಶುರಾಮ್ ಇದ್ದರು. ಸರ್ಕಾರಿ ಶಾಲೆಗಳ ಸಂಯೋಜನೆ ಹೆಸರಿನಲ್ಲಿ 4200ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನು ಮುಚ್ಚುತ್ತಿರುವುದನ್ನು ಖಂಡಿಸಿ ಎಐಡಿಎಸ್ಒ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿತು. ಹಬ್ ಅಂಡ್ ಸ್ಟೋಕ್ ಅಡಿಯಲ್ಲಿ ಕಡಿಮೆ ಹಾಜರಾತಿ ಇರುವ ಸರ್ಕಾರಿ ಶಾಲೆಗಳನ್ನು ಇತರ ಶಾಲೆಗಳೊಂದಿಗೆ ಸಂಯೋಜಿಸುವ ಮೂಲಕ ಶಾಲೆಗಳನ್ನು ಮುಚ್ಚುತ್ತಿರುವುದನ್ನು ಖಂಡಿಸಿದರು. ಶಾಲೆಗಳಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಸರ್ಕಾರ ವಿರುದ್ಧ ಘೋಷಣೆ ಹಾಕಿದರು. ಈ ವೇಳೆ ಎಐಡಿಎಸ್ಒ ರಾಜ್ಯ ಉಪಾಧ್ಯಕ್ಷೆ ಅಭಯ್ ದಿವಾಕರ್ ಮಾತನಾಡಿ, ರಾಜ್ಯ ಸರ್ಕಾರವು ಹಬ್ ಅಂಡ್ ಸ್ಟೋಕ್ ಅಡಿಯಲ್ಲಿ ಕಡಿಮೆ ಹಾಜರಾತಿ ಇರುವ ಸರ್ಕಾರಿ ಶಾಲೆಗಳನ್ನು ಇತರ ಶಾಲೆಗಳೊಂದಿಗೆ ಸಂಯೋಜಿಸುವ ನಿರ್ಧಾರವನ್ನು ಪ್ರಕಟಿಸಿ ಶಿಕ್ಷಣ ಸುಧಾರಣಾ ಸಮಿತಿಯನ್ನು ರಚಿಸಲಾಗಿದೆ. ರಾಜ್ಯದಲ್ಲಿ 4000ಕ್ಕೂ ಅಧಿಕ ಶಾಲೆಗಳು 10 ಮಕ್ಕಳಿಗಿಂತ ಕಡಿಮೆ ದಾಖಲಾತಿಯನ್ನು ಹೊಂದಿವೆ. ಈ ಶಾಲೆಗಳ ಭವಿಷ್ಯದ ಕುರಿತು ಪಾಲಕರು, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಲ್ಲಿ ಆತಂಕ ತಲೆದೂರಿದೆ. ಸರ್ಕಾರವು ರಾಜ್ಯದ ಬಡ ಜನರ ಮಕ್ಕಳ ಶಿಕ್ಷಣದ ಆಶಾಕಿರಣವಾಗಿರುವ ಸರ್ಕಾರಿ ಶಾಲೆಗಳನ್ನು ಬಲಪಡಿಸಬೇಕೆಂದು ಆಗ್ರಹಿಸಿದರು. ಒಪ್ಪೋದಿಲ್ಲ. ಸರ್ಕಾರಿ ಶಾಲೆಗಳ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರಿ ಶಿಕ್ಷಣ ಸಂಸ್ಥೆಗಳನ್ನು ಬಲಪಡಿಸಿ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಜಿಲ್ಲಾಧ್ಯಕ್ಷ ಹಯ್ಯಾಳಪ್ಪ ಮಾತನಾಡಿ, ರಾಜ್ಯದಲ್ಲಿ 6000ಕ್ಕಿಂತ ಹೆಚ್ಚು ಏಕೋಪಾಧ್ಯಾಯ ಶಾಲೆಗಳಿವೆ. 50,000ಕ್ಕಿಂತ ಹೆಚ್ಚು ಶಿಕ್ಷಕರನ್ನು ನೇಮಕ ಮಾಡಿಕೊಂಡಿಲ್ಲ. ಶಾಲೆಗಳಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕ್ರಮಗಳನ್ನು ಕೈಗೊಳ್ಳದೆ ಹಾಜರಾತಿ ಕಡಿಮೆ ಇರುವ ಶಾಲೆಗಳನ್ನು ಮುಚ್ಚುವುದು ಸರ್ಕಾರವು ತನ್ನ ಈ ಅವೈಜ್ಞಾನಿಕ ಮತ್ತು ಅಪಜಾಂತ್ರಿಕ ಜನವಿರೋಧಿ ನಿರ್ಧಾರವನ್ನು ಕೈಬಿಡಬೇಕು ಎಂದು ಆಗ್ರಹಿಸಿದರು. ಏನಿಲ್ಲ, ಇವತ್ತೇನು ವಿದ್ಯಾರ್ಥಿಗಳದ್ದು ಪ್ರತಿಭಟನೆ ರಾಜ್ಯದಾದ್ಯಂತ ನಡೀತಾ ಇದೆ. ಬೇರೆ ಬೇರೆ ಎಲ್ಲ ಡಿಸ್ಟ್ರಿಕ್ಗಳಲ್ಲಿ ಎಐಡಿಎಸ್ ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಸ್ಟೂಡೆಂಟ್ ಆರ್ಗನೈಸೇಷನ್ ಈ ಸಂಘಟನೆ ವತಿಯಿಂದ, ವಿದ್ಯಾರ್ಥಿ ಸಂಘಟನೆ ವತಿಯಿಂದ ನಾವು ಒಂದು ದೊಡ್ಡ ಹೋರಾಟನ ಇಳಿದಿದ್ದೀವಿ. ಏನಂದರೆ ಈಗ ಆಲ್ರೆಡಿ ಏನಂತಂದರೆ 4200 ಸ್ಕೂಲ್ಗಳನ್ನ, ಸರ್ಕಾರಿ ಶಾಲೆಗಳನ್ನ ಮುಚ್ಚೋಕ್ಕೆ ಇದು ಕರ್ನಾಟಕ ಕಾಂಗ್ರೆಸ್ ಗೌರ್ಮೆಂಟ್ ಹೊರಟಿದೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರ್ಬೋದು, ಏನು NEP ಅಂತ ಹೇಳ್ಬಿಟ್ಟು ಕಳೆದ BJP ಸರ್ಕಾರ, ರಾಜ್ಯ BJP ಸರ್ಕಾರ
ನ್ಯೂ ಎಜುಕೇಷನ್ ಪಾಲಿಸಿ 2020 ಅಂತ ಹೇಳ್ಬಿಟ್ಟು 13,800 ಸ್ಕೂಲ್ಗಳನ್ನ ಏನು ಮುಚ್ಚಕ್ಕೆ ಹೊರಟಿದ್ರು. ಏನು ಇನ್ ದ ನೇಮ್ ಆಫ್ ಮರ್ಜಿಂಗ್ ಅಂದರೆ 2 ಸ್ಕೂಲ್ಗಳು ಇರೋದನ್ನ 1 ಸ್ಕೂಲ್ಗಳು ಸಂಖ್ಯೆಗಳು ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಮುಚ್ಚಕ್ಕೆ ಹೊರಟಿದ್ರು. ಅಲ್ಲಿ ನಾವು AIDSO ವಿದ್ಯಾರ್ಥಿ ಸಂಘಟನೆಯಿಂದ 40 ಲಕ್ಷ ಸಹಿಗಳನ್ನ ಸಂಗ್ರಹ ಮಾಡಿಬಿಟ್ಟು ಹೋರಾಟ ಮಾಡಿ ಅದು ವಾಪಸ್ ಹೋಯಿತು. ಇವತ್ತು ಮತ್ತೆ ರಾಜ್ಯ ಸರ್ಕಾರ NEP ವಿರೋಧಿಸ್ತೀವಿ ಅಂತ ಹೇಳಿಬಿಟ್ಟು ಈಗ ಇವರು ಅಧಿಕಾರಕ್ಕೆ ಬಂದು ಇವರು ಕೂಡ ಏನು ಮಾಡ್ತಾಯಿದ್ದಾರೆ, ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಈಗ 4,000 ಹೆಸರಲ್ಲಿ ಬೇರೆ ಬೇರೆ ಹೆಸರಲ್ಲಿ ಮರ್ಜಿಂಗ್ ಆಫ್ ಸ್ಕೂಲ್ಗಳನ್ನ ಮಾಡ್ತಾ ಇದ್ದಾರೆ. ಯಾವ ಸ್ಕೂಲ್ಗಳಲ್ಲಿ ಸಂಖ್ಯೆ ಕಡಿಮೆ ಇದೆ 10ಕ್ಕಿಂತ ಕಡಿಮೆ ಇದೆ ಆ ಸ್ಕೂಲ್ಗಳನ್ನ ಒಂದು ಕಡೆ ಮರ್ಜ್ ಮಾಡಕ್ಕೆ ಕೊಟ್ಟಿದ್ದಾರೆ. ಅದನ್ನು ನಾವು ಅಪೋಸ್ ಮಾಡ್ತಾ ಇದ್ವಿ. ಇವತ್ತು ಸ್ಕೂಲ್ಗಳಲ್ಲಿ ಮಕ್ಕಳು ಬರ್ತಾ ಇಲ್ಲ ಅಂದರೆ ಅದಕ್ಕೆ ನೇರ ಹೊಣೆ ಗೌರ್ಮೆಂಟ್ ಸರ್ಕಾರ, ಅದಕ್ಕೆ ನೇರ ಹೊಣೆ. ಅದನ್ನೇನೋ ಅಲ್ಲಿ ಕಡಿಮೆ ಬಂದಿದ್ದ ವಿದ್ಯಾರ್ಥಿಗಳು ಅಲ್ಲಿ ಟೀಚರ್ ಫೆಸಿಲಿಟೀಸ್ ಕೊಡಬೇಕು, ಶೌಚಾಲಯ ಕೊಡಬೇಕು, ಅಲ್ಲೆಲ್ಲ ಇನ್ಫ್ರಾಸ್ಟ್ರಕ್ಚರ್ಸ್ ಕೊಟ್ಬಿಟ್ಟು ಮಕ್ಕಳನ್ನ ಬರೋ ಥರ ಮಾಡಬೇಕು ಹೊರತು ಇರೋ ಸ್ಕೂಲ್ಗಳನ್ನ ಮುಚ್ಚಬಾರ್ದು. ಇದು ನಮ್ಮ AIDSO ಡಿಮ್ಯಾಂಡು, ಇದು ರಾಜ್ಯದ ಜನತೆಯ ಡಿಮ್ಯಾಂಡು. ಇವತ್ತು ಗೌರ್ಮೆಂಟ್ ಸ್ಕೂಲು ಕಾಲೇಜ್ಗಳು ಇವತ್ತು ಮುಚ್ಚಿದ್ರೆ ಇವತ್ತೇನು ರೈತರ ಮಕ್ಕಳು ಕಾರ್ಮಿಕರ ಮಕ್ಕಳು ಓದೋಕ್ಕಾಗಲ್ಲ. ಈ ದೇಶ ಕಟ್ಟಂತ ಶಿಕ್ಷಣಕ್ಕೆ ಬಜೆಟ್ನಲ್ಲಿ ಅನುದಾನ ನಿಗದಿಪಡಿಸಬೇಕು. ಹಾಜರಾತಿ ಕಡಿಮೆ ಇರುವ ಶಾಲೆಗಳನ್ನು ಅವಶ್ಯಕ ಸೌಲಭ್ಯ ನೀಡಿ ರಕ್ಷಿಸಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ AIDSO ಜಿಲ್ಲಾ ಕಾರ್ಯದರ್ಶಿ ಬಸವರಾಜ್, ಉಪಾಧ್ಯಕ್ಷ ಪೀರ್ ಸಾಬ್, ಪದಾಧಿಕಾರಿಗಳಾದ ವೀರೇಶ್, ನಂದಗೋಪಾಲ್, ಬಸವರಾಜ್, ಜಿ ಶಿವಕುಮಾರ್ ಹಾಗೂ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದರು. ರಾಜ್ಯದಲ್ಲಿ ಹೆಚ್ಚುತ್ತಿರುವ ಮೈಕ್ರೋ ಫೈನಾನ್ಸ್ ಮತ್ತು ಖಾಸಗಿ ಹಣಕಾಸು ಸಂಸ್ಥೆಗಳ ಹಾವಳಿಗೆ ಕಡಿವಾಣ ಹಾಕಬೇಕೆಂದು ಆಗ್ರಹಿಸಿ ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಸಾಲ ವಸೂಲಾತಿಗೆ ಮನೆಗೆ ಬರುತ್ತಿರುವ ಮೈಕ್ರೋ ಫೈನಾನ್ಸ್ ಮತ್ತು ಖಾಸಗಿ ಹಣಕಾಸು ಸಂಸ್ಥೆಗಳು ಕಿರುಕುಳ ಕೊಡುವುದನ್ನು ತಕ್ಷಣವೇ ತಡೆಗಟ್ಟಬೇಕು. ದುಬಾರಿ, ಮಿತಿ ಮೀರಿದ ಬಡ್ಡಿ ವಿಧಿಸುವ ಕಂಪನಿಗಳನ್ನು ಪತ್ತೆ ಹಚ್ಚಿ ಶಿಕ್ಷೆ ವಿಧಿಸಬೇಕು ಎಂದು ಒತ್ತಾಯಿಸಿದರು. ಮೈಕ್ರೋ ಫೈನಾನ್ಸ್ಗಳ ವ್ಯವಹಾರದ ನಿಯಂತ್ರಣಕ್ಕೆ ಸರ್ಕಾರ ಸೂಕ್ತ ಕಾಯ್ದೆ ರೂಪಿಸಬೇಕು. ರಾಷ್ಟ್ರೀಕೃತ ಬ್ಯಾಂಕ್ಗಳು ಮತ್ತು ಸಹಕಾರಿ ಸಂಸ್ಥೆಗಳು ಬಡ ಮಧ್ಯಮ ವರ್ಗದವರಿಗೆ ಸಾಲ ಪಡೆಯಲು ಸಾಧ್ಯವಾಗುವಂತೆ ನಿಯಮಗಳನ್ನು ಸರಳೀಕೃತಗೊಳಿಸಬೇಕು ಎಂದು ಮನವಿ ಮಾಡಿದರು. ಸರ್ಕಾರಗಳು ಕೃಷಿ, ಆರೋಗ್ಯ, ಶಿಕ್ಷಣ, ವಸತಿ ಮುಂತಾದ ಕ್ಷೇತ್ರಗಳಿಗೆ ಹೆಚ್ಚು ಹಣವನ್ನು ಮೀಸಲಿಡಬೇಕು. ಆರ್ಥಿಕ ಬಿಕ್ಕಟ್ಟಿನ ಸಂದರ್ಭದಲ್ಲಿ ನರೇಗಾ ಕೂಲಿ ಹೆಚ್ಚಿಸಬೇಕು. ರೈತರ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ನಿಗದಿಪಡಿಸಬೇಕು. ನಿರುದ್ಯೋಗಿಗಳಿಗೆ ಉದ್ಯೋಗ ಸೃಷ್ಟಿಸಬೇಕು. ಪರೋಕ್ಷ ತೆರಿಗೆ ಇಳಿಸಿ ಜನಸಾಮಾನ್ಯರು ಬೇಗ ಬಿಟ್ಟಿ ಸಾಲಕ್ಕೆ ಮೊರೆ ಹೋಗದಂತಾಗಲು ತುರ್ತು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ನಮಗೆಲ್ಲರಿಗೂ ಕೂಡ ಗೊತ್ತಿದೆ, ಮೈಕ್ರೋ ಫೈನಾನ್ಸ್ ಕಂಪನಿಗಳು ಮತ್ತು ಖಾಸಗಿ ಹಣಕಾಸು ಸಂಸ್ಥೆಗಳೇನಿದ್ದಾವೆ ಸಾಲ ಕೊಟ್ಟಿದ್ದಾವೆ. ಕೊಟ್ಟುಬಿಟ್ಟು ಈಗ ಏನು ಮಾಡ್ತಾ ಇದ್ದಾರೆ, ಅವರು ಕಿರುಕುಳನ ಕೊಡ್ತಾ ಇದ್ದಾರೆ. ಬಂದ್ಬಿಟ್ಟು ಅವರು ಕೇಳ್ತಾ ಇರೋದು ಇಷ್ಟೇ, ನಮಗೆ ಸಮಯ ಕೊಡಿ, ನಾವು ಕಟ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೂ ಕೂಡ ಅದನ್ನು ಅವರು ಕೇಳಿಸ್ಕೊಳ್ತಾ ಇಲ್ಲ. ಈ ದೇಶದಾದ್ಯಂತ ಬೇರೆ ಬೇರೆ ಜಿಲ್ಲೆಯಲ್ಲಿ, ಹಾವೇರಿ ಇರ್ಬೋದು, ಬೇರೆ ಬೇರೆ ಜಿಲ್ಲೆಯಲ್ಲಿ ಕೂಡ ಹೆಣ್ಣು ಮಕ್ಕಳು ತಮ್ಮ ಇಡೀ ಮನೆಯನ್ನು, ಸಂಸಾರನ ಬಿಟ್ಟುಬಿಟ್ಟು ಹೊಲ ಮನೆ ಎಲ್ಲ ಬಿಟ್ಟುಬಿಟ್ಟು ಹೋಗ್ತಾ ಇದ್ದಾರಂತೆ, ಮನೆ ಖಾಲಿ ಮಾಡಿದ್ದಾರೆ. ಇನ್ನೊಂದು ಲಕ್ಷ್ಮಿ ಹೆಬ್ಬಾಳ್ಕ ಅವರು ತವರೂರಿನಲ್ಲಿ ಕೂಡ ಒಬ್ಬ 2 ತಿಂಗಳ ಬಾಣಂತಿನೂ ಕೂಡ ಮನೆ ಬಿಟ್ಟು ಹೋಗಿದ್ದಾಳೆ. ಇಂಥ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ. ಇನ್ನೊಂದು ಕಡೆ ಇವತ್ತು ಗೃಹಲಕ್ಷ್ಮಿ ಹಣ 2,000 ರೂಪಾಯಿ ಬರ್ತಾ ಇದೆಯಲ್ಲ, ಆ ದುಡ್ಡನ್ನು ಕೂಡ ಇವತ್ತು ಆ ಕಂಪನಿಗಳು ಅದನ್ನು ಕೂಡ ತೆಕ್ಕೊಳ್ತಾ ಇದ್ದಾರೆ. ಇದು ಹೇಯವಾದ ಕೃತ್ಯ. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕಿ ಸರೋಜಾ ಗೋನಾವರ್, ಹುಲಿಗೆಮ್ಮ, ಅನ್ನಪೂರ್ಣ, ಭಾರತಿ, ಸುನೀತಾ, ಸರಸ್ವತಿ, ಲಕ್ಷ್ಮಿ, ಉಷಾ, ಈರಮ್ಮ ಸೇರಿದಂತೆ ಅನೇಕರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಗಣರಾಜ್ಯೋತ್ಸವದ ದಿನದಂದು ಮಹಾಪೌರರಿಗೆ ಅವಮಾನ, ಉಸ್ತುವಾರಿ ಸಚಿವ ಕ್ಷಮೆ ಯಾಚಿಸದಿದ್ದರೆ ಪಕ್ಷಾತೀತ ಹೋರಾಟ, ಅಂಬಣ್ಣ ಆರೋಲಿ. ಶಾಸಕ ಜನಾರ್ದನ್ ರೆಡ್ಡಿ, ಸಚಿವ NS ಬೋಸರಾಜ್ ಅವರಿಂದ ಶ್ರೀರಾಮುಲು ಅವರಿಗೆ ಅವಮಾನ, ಕ್ಷಮೆ ಕೇಳದಿದ್ದರೆ ಹೋರಾಟ, ವೆಂಕಟೇಶ್ ನಾಯಕ್. ಸಚಿವ NS ಬೋಸರಾಜ್, ಶ್ರೀರಾಮುಲು ಅವರಿಗೆ ವೈಯಕ್ತಿಕ ನಿಂದನೆ, ಕ್ಷಮೆ ಯಾಚಿಸದಿದ್ದರೆ ಕಪ್ಪು ಪಟ್ಟಿ ಪ್ರದರ್ಶನ,
ಅರುಣ್ ನಾಯಕ್. ಜನವರಿ 30ರಂದು SSLC ವಿದ್ಯಾರ್ಥಿಗಳಿಗೆ ವಿಶೇಷ ಕಾರ್ಯಾಗಾರ. ಸಂಗಮೇಶ್ ಮಂಗಾನವರ್. ಛಲವಾದಿ ಸಮುದಾಯ 3 ಜಾತಿಗಳನ್ನು B2 ಗುಂಪಿಗೆ ಸೇರಿಸಲು ನ್ಯಾಯಮೂರ್ತಿ ನಾಗಮೋಹನ್ ದಾಸರಿಗೆ ಮನವಿ. ಸಕಾರಾತ್ಮಕ ಸ್ಪಂದನೆ. ರವೀಂದ್ರನಾಥ್ ಪಟ್ಟಿ. ಮಕ್ಕಳ ಸಂಖ್ಯೆ ಕಡಿಮೆ ಹೆಸರಿನಲ್ಲಿ ಶಾಲೆ ಮುಚ್ಚುವುದನ್ನು ವಿರೋಧಿಸಿ AIDSO ಪ್ರತಿಭಟನೆ. ಮೈಕ್ರೋ ಫೈನಾನ್ಸ್ ಖಾಸಗಿ ಫೈನಾನ್ಸ್ ಹಾವಳಿ ತಡೆಯಲು ಆಗ್ರಹಿಸಿ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಒತ್ತಾಯ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.